Aptas Ayurveda Trust, Reach Ayurveda to Each. Celebrating its 10th anniversary presents Ayurgrama 3.0, third edition of National Level Ayurveda Contest with the theme Indriya Arogya, Swastha Indriya, Swastha India on behalf of Charaka Jayanti 2026. Organized by Aptas Ayurveda Trust, Karnataka. Supported and guided by National Commission for Indian System of Medicine. Rashtriya Ayurveda Vidyapeeth. Prize for the contest is sponsored by Vaidya Chetan Upadhyaya, founder and managing director of Pranavaidya Group of Hospitals, which has 9 hospitals across India. Sponsored by Vaidya Hari Krishna Panache, founder and managing director of SDP Ayurveda Putturu, Punarvasu 2.0. International Summit on Indriya Arogya. Theme: Harsha, Health Advocacy for Renaissance of Sensory Health through Ayurveda. On 29th and 30th August 2026, Saturday and Sunday at Shri Kshetra Dharmasthala, Karnataka. Be there, be the moment. Swastha Indriya, Swastha India. Register now. ಹಸಿರಿನ ಮಡಿಲಲ್ಲಿ ಬೆಳೆದ ಗ್ರಾಮೀಣ ಬದುಕು. ಕೃಷಿಯೇ ಜೀವನದ ಆಧಾರ, ಪ್ರಕೃತಿಯೇ ಗ್ರಾಮದ ಜೀವಾಳ. ಇಂತಹ ನೈಸರ್ಗಿಕ ಸೊಬಗು ಮತ್ತು ಸರಳ ಗ್ರಾಮೀಣ ಜೀವನ ಶೈಲಿಯನ್ನು ಹೊಂದಿರುವ ಗ್ರಾಮವೇ ಕವಂಚೂರು. ಕವಂಚೂರು ಗ್ರಾಮವು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿ ನೆಲೆಗೊಂಡಿರುವ ಒಂದು ಸುಂದರ ಗ್ರಾಮವಾಗಿದೆ. ಸುತ್ತಮುತ್ತಲಿನ ಹಸಿರು ಪರಿಸರ, ಕೃಷಿ ಭೂಮಿಗಳು, ತೋಟಗಳು ಹಾಗೂ ಗ್ರಾಮೀಣ ವಾತಾವರಣವು ಈ ಗ್ರಾಮದ ವಿಶೇಷತೆಯನ್ನು ಹೆಚ್ಚಿಸಿವೆ. ಪ್ರಕೃತಿಯೊಂದಿಗೆ ನಿಕಟ ಸಂಬಂಧ ಹೊಂದಿರುವ ಇಲ್ಲಿನ ಜನರ ಜೀವನ ಶೈಲಿಯಲ್ಲಿ ಕೃಷಿ, ಪರಿಸರ ಮತ್ತು ಪರಂಪರೆಯ ಸಂಸ್ಕೃತಿಗೆ ಮಹತ್ವದ ಸ್ಥಾನವಿದೆ. 2011ರ ಜನಗಣತಿಯ ಪ್ರಕಾರ ಕವಂಚೂರು ಗ್ರಾಮದಲ್ಲಿ ಒಟ್ಟು 307 ಕುಟುಂಬಗಳು ವಾಸಿಸುತ್ತಿವೆ. ಗ್ರಾಮದ ಒಟ್ಟು ಜನಸಂಖ್ಯೆ 1205. ಇದರಲ್ಲಿ 590 ಪುರುಷರು ಮತ್ತು 615 ಮಹಿಳೆಯರು ಇದ್ದಾರೆ. ಗ್ರಾಮದಲ್ಲಿ 6 ವರ್ಷದೊಳಗಿನ ಸುಮಾರು 120 ಮಕ್ಕಳಿದ್ದು, ಇದು ಗ್ರಾಮದ ಯುವ ಜನಸಂಖ್ಯೆಯ ಉಪಸ್ಥಿತಿಯನ್ನು ಸೂಚಿಸುತ್ತದೆ. ವಿವಿಧ ವಯೋಮಾನದ ಜನರು ಒಟ್ಟಾಗಿ ವಾಸಿಸುವ ಈ ಗ್ರಾಮವು ಕುಟುಂಬ ಹಾಗೂ ಸಮುದಾಯ ಆಧಾರಿತ ಜೀವನ ಶೈಲಿಯನ್ನು ಹೊಂದಿದೆ. ಗ್ರಾಮದಲ್ಲಿ ಪ್ರಮುಖವಾಗಿ ಭತ್ತ, ಅಡಿಕೆ ಮತ್ತು ತೆಂಗು ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಇದರ ಜೊತೆಗೆ ಸ್ಥಳೀಯ ಪರಿಸರ ಮತ್ತು ಋತುಮಾನಕ್ಕೆ ಅನುಗುಣವಾಗಿ ವಿವಿಧ ತರಕಾರಿಗಳು, ಕಾಳುಗಳು ಹಾಗೂ ಇತರ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಕವಂಚೂರು ಗ್ರಾಮದಲ್ಲಿ ಶಿಕ್ಷಣಕ್ಕೆ ಉತ್ತಮ ಮಹತ್ವ ನೀಡಲಾಗಿದ್ದು, ಮಕ್ಕಳ ಭವಿಷ್ಯವನ್ನು ರೂಪಿಸಲು ವಿವಿಧ ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ. ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದ್ದು, ಗ್ರಾಮೀಣ ಮಕ್ಕಳಿಗೆ ಮೂಲಭೂತ ಶಿಕ್ಷಣವನ್ನು ನೀಡುತ್ತದೆ. ಜೀವನ ಕೌಶಲ್ಯಗಳ ಮೂಲಭೂತ ಜ್ಞಾನವನ್ನು ಮಕ್ಕಳಿಗೆ ಕಲಿಸಲಾಗುತ್ತದೆ. ಇದರ ಜೊತೆಗೆ ಗ್ರಾಮದಲ್ಲಿ ಮಲೆನಾಡು ಪ್ರೌಢಶಾಲೆ ಎಂಬ ಹೈಸ್ಕೂಲ್ ಕೂಡ ಇದೆ. ಇದು ಗ್ರಾಮೀಣ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದತ್ತದ ಪ್ರಮುಖ ಹಂತವಾಗಿದೆ. ಅದೇ ರೀತಿ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಕೂಡ ಗ್ರಾಮದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ವಿಶೇಷವಾಗಿ ವಿದ್ಯಾರ್ಥಿನಿಯರ ಶಿಕ್ಷಣಕ್ಕೆ ಉತ್ತೇಜನ ನೀಡುತ್ತದೆ. ಈ ಶಾಲೆ ಮಕ್ಕಳಲ್ಲಿ ಶಿಸ್ತು, ಆತ್ಮವಿಶ್ವಾಸ ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಈ ಎಲ್ಲಾ ಶಾಲೆಗಳು ಸೇರಿ ಕವಂಚೂರು ಗ್ರಾಮದಲ್ಲಿ ಶಿಕ್ಷಣದ ಬೆಳವಣಿಗೆಗೆ ದೊಡ್ಡ ಕೊಡುಗೆ ನೀಡುತ್ತವೆ ಮತ್ತು ಗ್ರಾಮವನ್ನು ಸಾಕ್ಷರತೆಯತ್ತ ಮುಂದುವರಿಸುತ್ತಿವೆ. ಪ್ರಕೃತಿಯೊಂದಿಗೆ ನಿಕಟವಾಗಿ ಬದುಕುತ್ತಿರುವ ಗ್ರಾಮೀಣ ಜನರಿಗೆ ಆಯುರ್ವೇದದ ದಿನಚರ್ಯೆ, ಋತುಚರ್ಯೆ
ಆಹಾರ ಪದ್ಧತಿ, ಯೋಗ, ಪ್ರಾಣಾಯಾಮ ಮತ್ತು ಆರೋಗ್ಯಕರ ಜೀವನ ಶೈಲಿ ಕುರಿತು ಅರಿವು ಮೂಡಿಸುವುದು ಬಹಳ ಉಪಯುಕ್ತವಾಗಿದೆ. ಸ್ಥಳೀಯವಾಗಿ ದೊರೆಯುವ ಸಸ್ಯ ಸಂಪತ್ತು, ಸಾಂಪ್ರದಾಯಿಕ ಆಹಾರ ಪದ್ಧತಿ ಮತ್ತು ಪ್ರಕೃತಿ ಆಧಾರಿತ ಜೀವನ ಶೈಲಿಯನ್ನು ವೈಜ್ಞಾನಿಕ ಆರೋಗ್ಯ ಜಾಗೃತಿಯೊಂದಿಗೆ ಸಂಯೋಜಿಸುವ ಮೂಲಕ ಗ್ರಾಮಸ್ಥರ ಸಮಗ್ರ ಆರೋಗ್ಯವನ್ನು ಉತ್ತೇಜಿಸಬಹುದು. ಆಯುರ್ಗ್ರಾಮ 3.0 ಕಾರ್ಯಕ್ರಮವನ್ನು ಆಯೋಜಿಸಲು ನಮ್ಮ ತಂಡವು ಮೊದಲನೆಯದಾಗಿ ಸಂಸ್ಥೆಯ ಮುಖ್ಯಸ್ಥರಿಂದ ಅನುಮತಿಯನ್ನು ಪಡೆದುಕೊಂಡೆವು. ನಂತರ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಂದಲೂ ಅಗತ್ಯ ಅನುಮತಿಯನ್ನು ಪಡೆದುಕೊಂಡೆವು. ಅಗತ್ಯ ಅನುಮತಿಗಳನ್ನು ಪಡೆದ ನಂತರ ಆಯುರ್ಗ್ರಾಮ 3.0 ಕಾರ್ಯಕ್ರಮವನ್ನು ಪ್ರಾರಂಭಿಸಲು ನಮ್ಮ ತಂಡ ಸಿದ್ಧವಾಯಿತು. ಮೊದಲಿಗೆ ಗ್ರಾಮದೇವರ ಆಶೀರ್ವಾದ ಪಡೆದು ಕಾರ್ಯಕ್ರಮದ ಮೊದಲ ಹಂತವಾಗಿ ಗ್ರಾಮದಾದ್ಯಂತ ಪೂರ್ವ ಶಿಬಿರ ಸಮೀಕ್ಷೆಯನ್ನು ನಡೆಸಲಾಯಿತು. ಈ ಸಮೀಕ್ಷೆಯ ಮೂಲಕ ಗ್ರಾಮಸ್ಥರ ಆರೋಗ್ಯ ಸ್ಥಿತಿ, ಜೀವನ ಶೈಲಿ, ಆಹಾರ ಪದ್ಧತಿ ಹಾಗೂ ಸಾಮಾನ್ಯವಾಗಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳ ಕುರಿತು ಮಾಹಿತಿಯನ್ನು ಸಂಗ್ರಹಿಸಲಾಯಿತು. ನಮಸ್ಕಾರಗಳು. ನಿಮ್ಮ ಮತ್ತು ನಿಮ್ಮ ಗ್ರಾಮದ ವಿಕಾಸಕ್ಕಾಗಿ ಧನ್ವಂತರಿ ಆಯುರ್ವೇದ ಕಾಲೇಜು ಸಿದ್ದಾಪುರದಿಂದ 6/8/2026 ಗುರುವಾರದವರೆಗೆ ಬೆಳಗ್ಗೆ 6 ಗಂಟೆಗೆ ಹೆಲ್ತ್ ರಿಲೇಟೆಡ್ ಎಲ್ಲ ಇಂದ್ರಿಯಗಳಿದೆಯಲ್ಲ, ಕಣ್ಣು ಕಿವಿ ಎಲ್ಲ ಅದು ರಿಲೇಟೆಡ್ ಒಂಚೂರು ಕ್ವಶನ್ಸ್ ನೀವು ಆನ್ಸರ್ ಮಾಡಿದ್ರೆ ಆಯ್ತು. ನಾವೇ ಈ ಕ್ವಶನ್ ಯಾಕೆ ಮತ್ತೆ ಈ ಕ್ವಶನ್ ಎಲ್ಲ ತಗೊಂಡು ನಾವು ಅದ್ರ ಮೇಲೆ ಡಾಕ್ಟರ್ಸ್ ನ ಕರೆಸ್ತೀವಿ. ಜಾಸ್ತಿ ಫೋನ್ ನೋಡ್ತೀರಾ? ಮನೆ ಮನೆ ಹೋಗಿ ಸರ್ವೆ ಮಾಡೋದಾ? ಇಷ್ಟೊತ್ತಿಗೆ ಹೋದ್ರೆ ಯಾರು ಇರಲ್ಲ, ಎಲ್ಲ ಗದ್ದೆ ಹೋಗಿ ಬಿಡ್ತಾರೆ. ಅದೇ ಇನ್ನೊಂದು 15 ದಿವಸ ಬಿಟ್ರೆ ನಿಮ್ಗೆ ಎಲ್ಲರೂ ಹಿಂಗೈತಿ ಅಂತ ಎಲ್ಲ ಪ್ರಚಾರ ಹೇಳ್ಬೋದು ಅವ್ರಿಗೆ. ನಮಗೂ ಹೇಳೋ ಅನ್ಕನಕ್ಕೆ ಬೆಳಗಾಗಿ 7 ಗಂಟೆ ನಾವು ಗದ್ದೆ ಹೂಡ್ಲಿಕ್ಕೆ ತೊಡ್ಕೋದ್ರೆ ಇಷ್ಟೊತ್ತು ಹೋದ್ರೆ ಮನೆ ಬರೋದಿಲ್ಲ. ಯಾಕಂದ್ರೆ ಏನಾಗಲ್ಲ ಇರ್ಲಿ ಬಿಡ್ರಿ, ಅಜ್ಜಿ ಯಾರಿಗೂ ಹೇಳಕ್ಕೂ ಬರಲ್ಲ. ಈಗ ನೋಡ್ರಿ, ಆರೋಗ್ಯ ಮೇನ್. ನಿಮ್ದು ಆರೋಗ್ಯ ನೋಡ್ಕೋಬೇಕು ನೀವು. ನಿಮ್ದು ಆರೋಗ್ಯ ನೋಡ್ಕೋಬೇಕಲ್ಲ. ನಮ್ಮ ತಂಡದವರೆಲ್ಲ ಸೇರಿ ಫಂಡ್ ಕಲೆಕ್ಟ್ ಮಾಡಲು ನಡೆದೆವು. ಹಾಗೆ ಶಿಬಿರಕ್ಕೆ ಬೇಕಾಗಿರುವ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡೆವು.
ಆಯುರ್ಗ್ರಾಮ 3.0ನ ಪ್ರಥಮ ದಿನದ ಕಾರ್ಯಕ್ರಮವು ಬೆಳಗಿನ ಪ್ರಾಣಾಯಾಮ ಮತ್ತು ಯೋಗಾಭ್ಯಾಸದೊಂದಿಗೆ ಆರಂಭವಾಯಿತು. ಈ ಯೋಗಾಭ್ಯಾಸವನ್ನು 4 ವಿಭಿನ್ನ ಸ್ಥಳಗಳಲ್ಲಿ ನಡೆಸಲಾಯಿತು. ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ, ಬಿಸಿಎಂ ಹಾಸ್ಟೆಲ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಆದಿಶಕ್ತಿ ದೇವಸ್ಥಾನ. ಯೋಗಾಭ್ಯಾಸವು ಪತಂಜಲಿ ಪ್ರಾರ್ಥನೆಯೊಂದಿಗೆ ಆರಂಭಗೊಂಡಿತು. ನಂತರ ನಾಡಿಶುದ್ಧಿ ಪ್ರಾಣಾಯಾಮವನ್ನು ನಡೆಸಲಾಯಿತು. ನಂತರ ನಮ್ಮ ಅಕ್ಷವೃಂದ ತಂಡವು ಗ್ರಾಮದೇವರಿಗೆ ಶುಭ ಗಣಹೋಮ ಹಾಗೂ ಅಭಿಷೇಕವನ್ನು ನೆರವೇರಿಸಿ ಭಗವಂತನ ಆಶೀರ್ವಾದವನ್ನು ಪಡೆದು ಆಯುರ್ಗ್ರಾಮದ 2ನೇ ಸುತ್ತಿನ ಕಾರ್ಯಕ್ರಮಗಳನ್ನು ಶುಭಾರಂಭ ಮಾಡಲಾಯಿತು. ಶೀಘ್ರವಾಗಿ ನೆರವೇರಿಸುವ ಹಾಗೆ ಮಹಾಗಣಪತಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ವೈದ್ಯರ್ಥಮ್ಮ ಏನು ಹೆಸರು? ಅಕ್ಷವೃಂದ. ಅಕ್ಷಯವೃಂದ ನಾಮಧೇಯಸ್ಯ ಏಕೆ ಗ್ರಹಸ್ಥಾನಗದಾಃ ತೇಷಾಂ ಗ್ರಹಾಣಾಂ ಶುಭ ಏಕಾದಶ ಸ್ಥಾನ ಸೂಚಿತ ಫಲವಾಪ್ತ್ಯರ್ಥಂ ಆಶ್ರಿತ ಆಗಮಿತ ಸಮಸ್ತ ಭಕ್ತ ಮಹಾಜನಾನಾಂ ಲೋಕಕ್ಷೇಮಸ್ಥೈರ್ಯ ಶುಭಾಭಯಾಯುಷ್ಯಾನಂದಾಯೈರಾರೋಗ್ಯೈಶ್ವರ್ಯಾಭಿವೃದ್ಧ್ಯರ್ಥಂ ನಾಮ ಎಲ್ಲ ಗಣ್ಯರಿಗೂ ಹಾಗೂ ಊರಿನ ಗ್ರಾಮಸ್ಥರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಉದ್ಘಾಟನಾ ಕಾರ್ಯಕ್ರಮವು ನಮ್ಮ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ರೂಪಾ ಭಟ್ ಅವರ ಉಪಸ್ಥಿತಿಯಲ್ಲಿ ನಡೆಯಿತು. ಇದೇ ಸಂದರ್ಭದಲ್ಲಿ ಗ್ರಾಮದ ಗಣ್ಯರು, ಗೌರವಾನ್ವಿತ ಅತಿಥಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕಾರ್ಯಕ್ರಮವು ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭವಾಯಿತು. ನಂತರ ಆಗಮಿಸಿದ ಎಲ್ಲಾ ಅತಿಥಿಗಳು ಹಾಗೂ ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಗಿಡಕ್ಕೆ ನೀರುಣಿಸುವ ಮೂಲಕ ಕಾರ್ಯಕ್ರಮದ ಸಾಂಕೇತಿಕ ಉದ್ಘಾಟನೆಯನ್ನು ನೆರವೇರಿಸಲಾಯಿತು. ನಂತರ ಡಾಕ್ಟರ್ ಮಧುಕೇಶ್ವರ್ ಹೆಗಡೆಯವರು ಪಾದಾಭ್ಯಂಗ ಸಪ್ತಾಹವನ್ನು ಉದ್ಘಾಟಿಸಿ ಪಾದಾಭ್ಯಂಗದ ಮಹತ್ವ ಹಾಗೂ ಅದನ್ನು ದೈನಂದಿನ ದಿನಚರ್ಯೆಯ ಪ್ರಮುಖ ಅಂಗವಾಗಿ ಅಳವಡಿಸಿಕೊಳ್ಳುವುದರಿಂದ ದೊರೆಯುವ ಆರೋಗ್ಯ ಪ್ರಯೋಜನಗಳ ಕುರಿತು ವಿವರಿಸಿದರು. ಇದು ಆಯುರ್ಗ್ರಾಮ ಅಂತ ಹೇಳಿ ನಮ್ಮೂರಿಗೆ ಬಂದಿರೋದು ನಮ್ಮೆಲ್ಲರ ಒಂದು ಸುಯೋಗ. ನಂತರ ನಮ್ಮ ಪ್ರಾಂಶುಪಾಲರು ಆಯುರ್ವೇದದ ಮಹತ್ವ, ರೋಗಗಳ ತಡೆಗಟ್ಟುವ ಕ್ರಮಗಳು ಹಾಗೂ ಇಂದ್ರಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅನುಸರಿಸಬೇಕಾದ ವಿವಿಧ ಆಯುರ್ವೇದೀಯ ವಿಧಾನಗಳನ್ನು ಹಂಚಿಕೊಂಡರು. ಅನ್ನ ಭೋಜನ ನಿಮ್ಮ ಎದುರಿಗಿಟ್ಟರೂ ಕೂಡ ನಿಮಗೆ ಬೇಡ ಅನಿಸುತ್ತೆ. ಅದಕ್ಕೆ ಜೀವನದಲ್ಲಿ ಮುಖ್ಯವಾಗಿ ಗಳಿಸಬೇಕಾದ ನಮ್ಮ ಭಾರತೀಯ ವೈದ್ಯಕೀಯ ಪದ್ಧತಿ ಅಂತಂದ್ರೆ ಆಯುರ್ವೇದ. ಆಯುರ್ವೇದದ ಮುಖ್ಯ ಉದ್ದೇಶ 2. ಒಂದು, ರೋಗ ಬರದೇ ಇರೋ ಹಾಗೆ ನಾವು ಬಹುಕಾಲದವರೆಗೆ ಜೀವನ ಮಾಡೋದು. ಈಗೆಲ್ಲ ನೋಡ್ತೀವಿ 100 ವರ್ಷನೂ ಮುಂದುವರಿದು ಪ್ರಾಣಾಯಾಮದ ಪ್ರಾತ್ಯಕ್ಷಿಕೆಯನ್ನು ನಡೆಸಲಾಯಿತು. ಪ್ರತಿಯೊಬ್ಬರೂ ತಮ್ಮ ದೈನಂದಿನ ಜೀವನದಲ್ಲಿ ಆರೋಗ್ಯಕರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವಂತೆ ಪ್ರೋತ್ಸಾಹಿಸಲಾಯಿತು. ಜೀವಶಕ್ತಿ. ಆಯಾಮ ಎಂದರೆ ನಿಯಂತ್ರಣ. ತಮ್ಮ ಬಳಗೊಳ್ಳೆಯಿಂದ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಎಡಹೊರಳೆಯಿಂದ ಬಿಡಿ. ನಂತರ ಇಂದ್ರಿಯ ಆರೋಗ್ಯ ಪ್ರತಿಜ್ಞೆಯನ್ನು ಕೈಗೊಳ್ಳಲಾಯಿತು. ಎಲ್ಲರೂ ತಮ್ಮ ಇಂದ್ರಿಯಗಳನ್ನು ಉತ್ತಮವಾಗಿ ಸಂರಕ್ಷಿಸಿಕೊಂಡು ಅವುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಸಂಕಲ್ಪ ಮಾಡಿದರು. ಸಮತೋಲಿತ ಆಹಾರ, ಆರೋಗ್ಯಕರ ಜೀವನ ಶೈಲಿ ಮತ್ತು ಇಂದ್ರಿಯಗಳಿಗೆ ಆಗುವ ಹಾನಿಕಾರಕ ಅಭ್ಯಾಸಗಳಿಂದ ದೂರವಿದ್ದು ಯಾವುದೇ ತೊಂದರೆ ಕಂಡುಬಂದಲ್ಲಿ ನಮ್ಮ ತಂಡದ ಸದಸ್ಯರು ಆಯುರ್ಗ್ರಾಮ 3.0 ಇಂದ್ರಿಯ ಆರೋಗ್ಯ ಸಪ್ತಾಹ ಹಾಗೂ ಅದರ ಮುಖ್ಯ ಉದ್ದೇಶಗಳ ಕುರಿತು ವಿವರಿಸಿದರು. ಹಾಗೆ ಕವಂಚೂರು ಗ್ರಾಮದಲ್ಲಿ ಮುಂದಿನ 7 ದಿನಗಳ ಕಾಲ ಅನುಷ್ಠಾನಗೊಳಿಸಲಿರುವ ಕಾರ್ಯಯೋಜನೆಯನ್ನು ಸಭಿಕರಿಗೆ ವಿವರವಾಗಿ ಪರಿಚಯಿಸಿದರು. 5/8/2026 ರಂಗೋಲಿ ಸ್ಪರ್ಧೆ,
ಅಡುಗೆ ಸ್ಪರ್ಧೆ ಹಾಗೂ ಇತರ ಚಟುವಟಿಕೆ ಹಾಗೂ ಆರೋಗ್ಯ ಶಿಬಿರ. 6/8/2026 ಔಷಧ ಸಸ್ಯಗಳ ಪ್ರದರ್ಶನ, ಮಾನಸ ರೋಗ ತಜ್ಞರಿಂದ ಆರೋಗ್ಯ ಶಿಬಿರ ಹಾಗೂ ಮುಕ್ತಾಯ ಸಮಾರಂಭ. ಉದ್ಘಾಟನಾ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಪ್ರಾಂಶುಪಾಲರು ಹಾಗೂ ಆಗಮಿಸಿದ್ದ ಎಲ್ಲಾ ಗಣ್ಯರನ್ನು ಮತ್ತು ಗ್ರಾಮದ ಪ್ರಮುಖರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಹಣ್ಣಿಂದ ಮಾಡಿರುವುದಿದು. ಇದರಲ್ಲಿ ನಾವು ಏನೇನು ಪದಾರ್ಥಗಳಾಗಿರ್ತೀವಿ ಅಂದ್ರೆ ಚಿಂಚ ಅಂದ್ರೆ ಹುಣಸೆ ಹಣ್ಣು, ಮತ್ತೆ ಕಂಡ ಶರ್ಕರ ಅಂದ್ರೆ ಸಕ್ಕರೆ ಇದು, ಮತ್ತೆ ಧಾನ್ಯಕ, ಶುಂಠಿ, ದಾಲ್ಚಿನ್ನಿ, ಲವಂಗ, ಏಲಕ್ಕಿ, ನಾಗಕೇಸರ ಮತ್ತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲ ಅತಿಥಿಗಳು ಹಾಗೂ ಗ್ರಾಮಸ್ಥರಿಗೆ ಸಾಂಪ್ರದಾಯಿಕ ಹಾಗೂ ಆರೋಗ್ಯಕರ ಪಾನೀಯವಾದ ಚಿಂಚಾ ಪಾನಕವನ್ನು ವಿತರಿಸಲಾಯಿತು. ಈ ಮೂಲಕ ಆಯುರ್ಗ್ರಾಮ 3.0ರ ಪ್ರಥಮ ದಿನದ ಕಾರ್ಯಕ್ರಮವು ಯಶಸ್ವಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಸಂಪನ್ನವಾಯಿತು. ಸರ್ ಮಳೆಗೆ ಬಂದಿದ್ದಾರೆ, ಆಪ್ತ ಆಯುರ್ವೇದವ್ರು ನೋಡ್ಬೇಕು. ಆಯುರ್ಗ್ರಾಮ 3.0ರ 2ನೇ ದಿನವು ವಿವಿಧ ಸ್ಥಳಗಳಲ್ಲಿ ನಡೆದ ನಿಯಮಿತ ಪ್ರಾಣಾಯಾಮ ಮತ್ತು ಯೋಗಾಭ್ಯಾಸದೊಂದಿಗೆ ಆರಂಭವಾಯಿತು. ಹನಿಬಿ ಹೇಗೆ ಸೌಂಡ್ ಮಾಡುತ್ತೆ? ಮಾಕಾರ ಹೇಳುತ್ತೆ ಅಲ್ವಾ? ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ಎಲ್ಲರೂ ಕೈ ಎತ್ತಿ, ನಿಮ್ಮ ತೋರು ಬೆರಳುಗಳನ್ನು ಆಚೆ ಹಾಕಿ, ಇನ್ನೆಲ್ಲ ಬೆರಳು ಹಡ್ಚಿದ್ರ ತಗೊಂಡೋಗಿ ಕಿವಿಗೆ ಇಟ್ಕೊಳ್ಳಿ. ಕಿವಿ ಮುಚ್ಚಿದ್ರ ಹೊರಗಡೆ ಏನು ಕೇಳಿಸ್ಬಾರ್ದು, ನಿಮ್ಮ ಮಾತು ನಿಮಗಷ್ಟೇ ಕೇಳಿಸ್ಬೇಕು. ಮಾಡಿದ್ರ? ಇವಾಗ ನೋಡಿ ಎಷ್ಟು ದೀರ್ಘ ಅಂತ ಮಾಕಾರ ಸೌಂಡ್ ಕೊಡ್ಬೇಕು. ಹಮ್ಮಿಂಗ್ ಮಾಡೋಣ ಒಂದ್ಸಲ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಡಾಕ್ಟರ್ ಸ್ಪರ್ಶಾ ಎಸ್ಕೆ ಅವರ ಮಾರ್ಗದರ್ಶನದಲ್ಲಿ ನೇತ್ರ ಚಿಕಿತ್ಸಾ ಶಿಬಿರ ನಡೆಸಲಾಯಿತು. ನೇತ್ರ ಪರೀಕ್ಷೆಯ ಜೊತೆಗೆ ಕಣ್ಣುಗಳ ಸ್ವಚ್ಛತೆ, ಸಮರ್ಪಕ ಬೆಳಕು, ಪುಸ್ತಕ ಮತ್ತು ಪರದೆಗಳಿಂದ ಸೂಕ್ತ ಅಂತರ ಹಾಗೂ ಕಣ್ಣಿನ ಒತ್ತಡವನ್ನು ಕಡಿಮೆ ಮಾಡುವ ಕುರಿತು ಜಾಗೃತಿ ಮೂಡಿಸಲಾಯಿತು. ಆಯ್ತಾ? ಈಗ ನಿಧಾನವಾಗಿ ತೋರ್ ಬೆರಳನ್ನ ನೀವು ಮೂಗ್ ಹತ್ರ ತಕೊಂಡ್ಬರ್ಬೇಕು. ಮಾಡಬೇಕು ಹೇಳುವುದನ್ನ ಹೇಳಿದ್ದಾರೆ. ಆಯ್ತಾ? ಕಣ್ಣಿನ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ರಿಗೂ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಕಾಣಿಸ್ತಿಲ್ವಾ? ಗೊತ್ತಾಗ್ತಿಲ್ವಾ? ಇದು ನೀರು ಬರ್ತಾರೆ ಆ ಥರ ಏನೋ ಅಂಬೇಡ್ಕರ್ ಭವನದಲ್ಲಿ ಡಾಕ್ಟರ್ ಸ್ಫೂರ್ತಿ ಯುಬಿ ಅವರ ಮಾರ್ಗದರ್ಶನದಲ್ಲಿ ಸಾಮಾನ್ಯ ಆರೋಗ್ಯ ಶಿಬಿರ ನಡೆಸಿ ಆರೋಗ್ಯಕರ ಜೀವನ ಶೈಲಿ ಹಾಗೂ ರೋಗ ನಿರೋಧಕ ಕ್ರಮಗಳ ಕುರಿತು ಗ್ರಾಮಸ್ಥರಿಗೆ ಸಲಹೆ ನೀಡಲಾಯಿತು. ಮಾನಸದಲ್ಲಿ ಅಶೋಕ್ ಪೈ ಅವ್ರದ್ದು 13 ವರ್ಷ ಆಯ್ತು ಟ್ರೀಟ್ಮೆಂಟ್ ಇದೆ. 6 ಮಂತ್ ಚೆಕಪ್ ಹೋಗ್ತಾರೆ. ಅದಕ್ಕೆ ಅಶೋಕ್ ಮಾನಸ 6 ಮಂತ್ ಹೋಗಿ ಒಂದ್ಸತಿ ಚೆಕಪ್ ಮಾಡ್ಕೊಂಡು ನಾನು ಒಂದು ಇಂಜೆಕ್ಷನ್ ಮಾಡ್ತಾರೆ.
ಅಲ್ಲಿ BP ಚೆಕಪ್ ಮಾಡಿಸ್ಕೊಳ್ಳಿ ಫಸ್ಟ್. ಬೆಂಗಳೂರಿಗೆ ಹೋಗೋದ್ರೆ ಚೆಕಪ್ ಮಾಡ್ಸಂತ ಸಂಜೆ ಕಾರ್ಯಕ್ರಮವು ಪ್ರಾರ್ಥನೆ ಹಾಗೂ ಚರಕ ಸಂಹಿತೆಗೆ ಪುಷ್ಪಾರ್ಚನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು. ಡಾಕ್ಟರ್ ಸಮೀರ್ ಭಾದ್ರಿಯವರು ಮಕ್ಕಳಿಗೆ ಇಂದ್ರಿಯ ಆರೋಗ್ಯದ ಕುರಿತು ಮಾಹಿತಿಪೂರ್ಣ ಉಪನ್ಯಾಸ ನೀಡಿದರು. ನಂತರ ಒಗಟುಗಳ ಕಾರ್ಯಕ್ರಮ ಹಾಗೂ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲಾಯಿತು. ಧೃತರಾಷ್ಟ್ರ, ಮಾಯಾಜಿಂಕಿ ಹಾಗೂ ಅರ್ಜುನನ ಏಕಾಗ್ರತೆಯ ಕಥೆಗಳ ಆಧಾರಿತ ಕಿರುನಾಟಕದ ಮೂಲಕ ಚಕ್ಷುರಿಂದ್ರಿಯದ ಅತಿಯೋಗ, ಅಯೋಗ ಹಾಗೂ ಸಮ್ಯಕ್ ಯೋಗದ ಮಹತ್ವವನ್ನು ಸರಳವಾಗಿ ತಿಳಿಸಲಾಯಿತು. ದುರ್ಯೋಧನ ಅವರು ಕೂಡ ನಮ್ಮವರೇ. ಇಲ್ಲ, ಪಾಂಡವರು ನಮ್ಮ ಶತ್ರುಗಳು. ಆದರೆ ಧರ್ಮದ ಮಾರ್ಗವನ್ನು ಅನುಸರಿಸಿ ಪಾಂಡವರಿಗೆ ನ್ಯಾಯವನ್ನು ನೀಡಿ ಪುತ್ರ ಮೋಹದ ಅನ್ಯಾಯವನ್ನು ಬೆಂಬಲಿಸಬೇಡಿ. ಅದು ನನಗೂ ಗೊತ್ತಿದೆ, ಆದರೆ ನನ್ನ ಮಕ್ಕಳ ವಿರುದ್ಧ ನಿಲ್ಲಲು ನನಗೆ ಮನಸ್ಸಾಗುತ್ತಿಲ್ಲ. ಮಹಾರಾಜರೇ, ನಿಜವಾದ ಕಣ್ಣಿನಿಂದ ನೋಡುವ ದೃಷ್ಟಿಯಲ್ಲ, ಧರ್ಮವನ್ನು ಗುರುತಿಸುವುದೇ ನಿಜವಾದ ದೃಷ್ಟಿ. ಮಹಾರಾಜರೇ, ಯುದ್ಧವನ್ನು ತಪ್ಪಿಸಿ ಪಾಂಡವರಿಗೆ ಕೇವಲ 5 ಗ್ರಾಮಗಳನ್ನು ನೀಡಿದರೆ ಸಾಕು. ನಾನು ಅದನ್ನು ಬಯಸುತ್ತೇನೆ, ಆದರೆ ದುರ್ಯೋಧನ ಅದನ್ನು ಒಪ್ಪುವುದಿಲ್ಲ. ರಾಜನು ಧರ್ಮದ ಪರ ನಿಲ್ಲಬೇಕು, ಮೌನವು ಅನ್ಯಾಯಕ್ಕೆ ಬೆಂಬಲ. ಮಹಾರಾಜನೇ, ಈ ಯುದ್ಧ ಭೂಮಿಯಲ್ಲಿ ದ್ರೋಣರು ಬಿದ್ದರು, ಭೀಷ್ಮರು ಬಿದ್ದರು, ಕರ್ಣನು ಬಿದ್ದನು. ಈ ಯುದ್ಧ ಭೂಮಿಯಲ್ಲಿ ನಿಮ್ಮ ಪುತ್ರರೆಲ್ಲರೂ ಸಾವನ್ನಪ್ಪಿದ್ದಾರೆ. ಪುತ್ರ ವ್ಯಾಮೋಹವೇ ಈ ವಿನಾಶಕ್ಕೆ ಕಾರಣವಾಯಿತು. ನಾನು ಧರ್ಮವನ್ನು ನೋಡಲಿಲ್ಲ. ಆಹಾ, ಎಷ್ಟು ಸುಂದರವಾದ ಜಿಂಕೆ! ಇಂತಹ ಜಿಂಕೆಯನ್ನು ನಾನು ಎಂದೂ ನೋಡಿಲ್ಲ. ಆಗ ಪುತ್ರ, ದಯವಿಟ್ಟು ನನಗಾಗಿ ಇದನ್ನು ತಂದುಕೊಡಿ. ಸೀತೆ, ಸಾಮಾನ್ಯ ಜಿಂಕೆ ಅಂತ ಕಾಣುತ್ತಿಲ್ಲ, ಯಾವುದೋ ಮಾಯಾವಿಯಾಗಿರಬಹುದು. ತುಂಬಾ ಇಷ್ಟವಾಗಿದೆ, ದಯವಿಟ್ಟು ತಂದುಕೊಡಿ. ತಮ್ಮ ಲಕ್ಷ್ಮಣ, ಸೀತೆಯನ್ನು ಚೆನ್ನಾಗಿ ನೋಡಿಕೋ. ನಾನು ಈಗ ಹೋಗಿ ಬರುತ್ತೇನೆ. ಆಯ್ತು ಅಣ್ಣ. ಲಕ್ಷ್ಮಣ, ಅಣ್ಣನಿಗೆ ಅಪಾಯವಾಗಿದೆ, ಬೇಗ ಹೋಗು. ಹೀಗೆ ಇದ್ಯಾವುದೋ ಮೋಸವಿರಬೇಕು, ನೀವು ಹೆದರಬೇಡಿ. ಬೇಗ ಹೋಗು ಲಕ್ಷ್ಮಣ. ಆಯ್ತು ಅತ್ತಿಗೆ, ನಾನು ಈಗಲೇ ಹೋಗುತ್ತೇನೆ. ಆದರೆ ನಾನು ಹೋಗಿ ಬರುವವರೆಗೂ ನಾನು ಹಾಕುವ ರೇಖೆಯನ್ನು ನೀವು ದಾಟುವಂತಿಲ್ಲ. ಆಯ್ತು ಲಕ್ಷ್ಮಣ. ಏನಿದು ಘೋರ! ಬ್ರಾಹ್ಮಣರ ವೇಷವನ್ನು ಧರಿಸಿ ಹೋಗುತ್ತೇನೆ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಬ್ರಾಹ್ಮಣರೇ, ತೆಗೆದುಕೊಳ್ಳಿ. ಈ ರೇಖೆಯನ್ನು ದಾಟಿ ಬಂದರೆ ಮಾತ್ರ ನಾನು ಭಿಕ್ಷೆಯನ್ನು ಪಡೆಯುತ್ತೇನೆ. ಲಕ್ಷ್ಮಣ ಹಾಕಿದ ಈ ರೇಖೆಯನ್ನು ನಾನು ದಾಟುವಂತಿಲ್ಲ ಬ್ರಾಹ್ಮಣರೇ. ಏನಿದು ಅವಮಾನ! ಆ ರೇಖೆಯನ್ನು ದಾಟಿ ಬಂದರೆ ಮಾತ್ರ ನಾನು ಸ್ವೀಕರಿಸುವೆ, ಇಲ್ಲವಾದರೆ ಶಾಪವನ್ನು ನೀಡುವೆ. ತೆಗೆದುಕೊಳ್ಳಿ ಬ್ರಾಹ್ಮಣರೇ. ನಾನು ಭುವನ ಭಯಂಕರ ದಶಕಂಠ ಲಂಕಾಧಿಪತಿ ರಾವಣ. ಹಸ್ತಿನಾಪುರದ ಗುರುಕುಲದಲ್ಲಿ ದ್ರೋಣಾಚಾರ್ಯರು ಕೌರವರಿಗೂ ಪಾಂಡವರಿಗೂ ಧನುರ್ವಿದ್ಯೆಯನ್ನು ಬೋಧಿಸುತ್ತಿದ್ದರು. ಒಂದು ದಿನ ತಮ್ಮ ಶಿಷ್ಯರ ಏಕಾಗ್ರತೆಯನ್ನು ಪರೀಕ್ಷಿಸಲು ಅವರು ಮರದ ಕೊಂಬೆಯ ಮೇಲೆ ಒಂದು ಕೃತಕ ಹಕ್ಕಿಯನ್ನು ಕಟ್ಟಿದರು. ಮಕ್ಕಳೇ, ಇಂದು ನಿಮ್ಮ ದೃಷ್ಟಿ ಮತ್ತು ನಿಕಟತೆ ಪರೀಕ್ಷೆಯನ್ನು ನಡೆಸುತ್ತಿದ್ದೇನೆ. ಇಂದು ನೀವು ಆ ಪಕ್ಷಿಯ ಕಣ್ಣಿಗೆ ಬಾಣವನ್ನು ಹೂಡಬೇಕು. ಯುಧಿಷ್ಠಿರ, ನಿಮಗೇನು ಕಾಣಿಸುತ್ತಿದೆ? ಗುರುದೇವ, ನನಗೆ ನೋವು ಕಾಣುತ್ತಿದೆ, ಕಿವಿ ಕಾಣುತ್ತಿದೆ, ಆದರೆ ನನ್ನ ಸೋದರರು ಕಾಣುತ್ತಿದೆ. ಹಾಗಿದ್ದರೆ ನೀವು ಹಿಂದೆ ಸರಿ.
ಭೀಮ, ನಿನಗೇನು ಕಾಣಿಸುತ್ತಿದೆ? ಗುರುದೇವ, ನನಗೆ ಮರವೂ ಕಾಣುತ್ತಿದೆ, ಹಕ್ಕಿಯೂ ಕಾಣುತ್ತಿದೆ. ಹಾಗಿದ್ದರೆ ನೀನು ಸಹ ಹಿಂದೆ ಸರಿ. ನಕುಲ, ನಿನಗೇನು ಕಾಣಿಸುತ್ತಿದೆ? ಗುರುದೇವ, ನನಗೆ ಎಲೆಗಳು ಕಾಣುತ್ತಿವೆ, ರೆಂಬೆ ಕೊಂಬೆಗಳು ಕಾಣುತ್ತಿವೆ. ಹಾಗಿದ್ದರೆ ನೀನು ಹಿಂದೆ ಸರಿ. ಅರ್ಜುನ, ನಿನಗೇನು ಕಾಣಿಸುತ್ತಿದೆ? ನನಗೆ ಆ ಹಕ್ಕಿಯ ಕಣ್ಣು ಮಾತ್ರ ಕಾಣುತ್ತದೆ. ಪಕ್ಷಿ ಕಾಣಿಸುತ್ತಿಲ್ಲವೇ? ಇಲ್ಲ ಗುರುದೇವ. ರೆಂಬೆ ಕೊಂಬೆಗಳು ಕಾಣಿಸುತ್ತಿಲ್ಲವೇ? ಇಲ್ಲ ಗುರುದೇವ. ಮರ ಕಾಣಿಸುತ್ತಿಲ್ಲವೇ? ಇಲ್ಲ ಗುರುದೇವ. ಹಾಗೂ ನಿನ್ನ ಸಹೋದರರು ಕಾಣಿಸುತ್ತಿಲ್ಲವೇ? ಇಲ್ಲ ಗುರುದೇವ. ಹಾಗಿದ್ದರೆ ನಿನ್ನ ಬಾಣವು ಒಣಗಿ. ಶುಭವಾಗಲಿ. ಅರ್ಜುನನ ಹಿಂದಿನ ಯಶಸ್ಸಿಗೆ ಅವನ ಏಕಾಗ್ರತೆಯೇ ಕಾರಣ. ಕೊನೆಯಲ್ಲಿ ಗ್ರಾಮ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮದ ಸಮಾರೋಪದಲ್ಲಿ ಅಂದಿನ ಪೇಯ ಶುಂಠಿ ಕ್ಷೀರಪಾಕವನ್ನು ಎಲ್ಲರಿಗೂ ವಿತರಿಸಲಾಯಿತು. ಈ ಮೂಲಕ ಆಯುರ್ಗ್ರಾಮ 3.0ರ 2ನೇ ದಿನವು ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಆಯುರ್ಗ್ರಾಮದ 3ನೇ ದಿನವು 4 ವಿವಿಧ ಸ್ಥಳಗಳಲ್ಲಿ ನಡೆದ ಪ್ರಾಣಾಯಾಮ ಮತ್ತು ಯೋಗಾಭ್ಯಾಸದಿಂದ ಆರಂಭವಾಯಿತು. ಪಾದಾಭ್ಯಂಗ ಸಪ್ತಾಹದ ಅಂಗವಾಗಿ ಗ್ರಾಮಸ್ಥರಿಗೆ ಪಾದಾಭ್ಯಂಗವನ್ನು ಮಾಡಲಾಯಿತು. ಹಿತ್ತಲಕೊಪ್ಪ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಆದಿಶಕ್ತಿ ದೇವಸ್ಥಾನದಲ್ಲಿ ವಯಸ್ಕರು ಮತ್ತು ಮಕ್ಕಳಿಗಾಗಿ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸಲಾಯಿತು. ಇದು ಇವೆಲ್ಲ ಒಂದೇ ಎಲ್ಲಿ ನಿಮ್ಗೆ ಜಾಸ್ತಿ ನೋವಿದೆ? ಇವರಿಗೆ ಪಕ್ಕ ಬಟ್ಟೆ ನೋವು ಜೊತೆಗೆ ಇಂದ್ರಿಯ ಆರೋಗ್ಯ ಪ್ರದರ್ಶನ ಹಾಗೂ ಇಂದ್ರಿಯಗಳ ಆರೈಕೆ ಮತ್ತು ಸ್ವಚ್ಛತಾ ಕ್ರಮಗಳ ಕುರಿತು ಜಾಗೃತಿ ಮೂಡಿಸಲಾಯಿತು. ನೋಡಿ, ಮೇಲೆ ಕೆಳಗೆ 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 ಮೇಲೆ ಕಣ್ಣೇನು ಇದು ಬಿಳಿ ಕಲರ್ ಇಲ್ಲಿ ಇರುತ್ತಲ್ಲ ಲೆನ್ಸ್ ಅಂತೀವಿ, ಅದು ಏನಾಗಿರುತ್ತೆ ಅಂದ್ರೆ ಸಂಜೆಯ ಕಾರ್ಯಕ್ರಮವು ಸ್ವಾಗತ ನೃತ್ಯದಿಂದ ಆರಂಭಗೊಂಡಿತು. ಋತುಚರ್ಯೆಯ ಕುರಿತು ಡಾಕ್ಟರ್ ಸ್ನೇಹಾ ಎಸ್ ಅವರ ಜಾಗೃತಿ ಉಪನ್ಯಾಸ ಮಾಡಿದರು. ಅದಕ್ಕೆ ಪ್ರತಿಯೊಬ್ಬ ನಾಗರಿಕನೂ ಸಹ ಸ್ವಸ್ಥವಾಗಿದ್ರೆ ಮಾತ್ರ ಅಂತಹ ಸದೃಢವಾದಂತಹ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ. ಆದರೆ ನಮ್ಮ ಆಚಾರ್ಯ ಮೊದಲಿಂದಲೂ ಇರುವಂತಹ ಪದ್ಧತಿ ಏನು ಅಂದ್ರೆ ಅಭ್ಯಂಗವನ್ನ ದಿನಾನು ಮಾಡ್ಬೇಕಂತ. ಅಭ್ಯಂಗಂ ಆಚರೇ ನಿತ್ಯಂ ಸಜರಾಶ್ರಮವಾತಃ ದೃಷ್ಟಿ ಪ್ರಸಾದ ಪುಷ್ಯಾಯು ಸ್ವಪ್ನ ಸೂತ್ವ ದಾರಿದ್ರ್ಯ ಕೃತ್ ಅಂತ ಹೇಳಿದ್ದಾರೆ. ಆನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಮಕ್ಕಳಿಂದ ಇಂದ್ರಿಯ ಆರೋಗ್ಯದ ಚಟುವಟಿಕೆ ನಡೆಯಿತು. ಸಿಹಿಯಾದ ಧ್ವನಿಯನ್ನು ಕೇಳಲು ಸಹಾಯ ಮಾಡುತ್ತೇನೆ. ಚುಪ್ಪಾದ ವಸ್ತುಗಳನ್ನು ನನ್ನೊಳಕ್ಕೆ ಹಾಕಬೇಡಿ. ದೊಡ್ಡವಾದ ಶಬ್ದಗಳಿಂದ ನನ್ನನ್ನು ರಕ್ಷಿಸಿ. ನಂತರ ಆಯುರ್ವಿದ್ಯಾಲಯದಲ್ಲಿ ಭಾಗವಹಿಸಿದ ಸೃಷ್ಟಿಯವರು ತಮ್ಮ ಅನುಭವವನ್ನು ಹಂಚಿಕೊಂಡರು. ಮೂಲಿಕೆಗಳು ಇದೆ ಅನ್ಕೊಂತಾರಲ್ಲ, ಇಲ್ಲ, ಇದು ನಮ್ಮ ಜೀವನ ಶೈಲಿಯಲ್ಲಿ ಚಿಕ್ಕ ಚಿಕ್ಕ ಪುಟ್ಟ. ಹಾಗೂ ನಮ್ಮ ತಂಡದವರಿಂದ ಭಸ್ಮಾಸುರ ಮೋಹಿನಿ ಕಥೆಯನ್ನು ಆಧರಿಸಿದ ಜಾಗೃತಿ ನೃತ್ಯ ಪ್ರದರ್ಶನ ನಡೆಯಿತು. ನಂತರ ಮಕ್ಕಳ ಸಮೂಹ ನೃತ್ಯ ಕಾರ್ಯಕ್ರಮಕ್ಕೆ ಮೆರುಗು ತಂದಿತು. ಕೊನೆಯಲ್ಲಿ ಗ್ರಾಮಸ್ಥರಿಗೆ ತುಳಸಿ ಕಷಾಯ ವಿತರಿಸುವ ಮೂಲಕ ಆಯುರ್ಗ್ರಾಮ 3.0ರ 3ನೇ ದಿನದ ಕಾರ್ಯಕ್ರಮವು ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಶುದ್ಧ ಮಾಡಲು ಸಹಾಯಕಾರಿ. ಶ್ರೀ 3.0 ರ 3ನೇ ದಿನದ ಕಾರ್ಯಕ್ರಮವು ಯಶಸ್ವಿಯಾಗಿ ಸಂಪನ್ನಗೊಂಡಿತು. 3.0 ರ 3ನೇ
ಆಯುರ್ಗ್ರಾಮ 3.0ರ 4ನೇ ದಿನವು ವಿವಿಧ ಸ್ಥಳಗಳಲ್ಲಿ ನಡೆದ ನಿಯಮಿತ ಪ್ರಾಣಾಯಾಮ ಮತ್ತು ಯೋಗಾಭ್ಯಾಸದೊಂದಿಗೆ ಪ್ರಾರಂಭವಾಯಿತು. ನಂತರ ಪಾದಾಭ್ಯಂಗ ಸಪ್ತಾಹದ ಅಂಗವಾಗಿ ಆದಿಶಕ್ತಿ ದೇವಸ್ಥಾನದಲ್ಲಿ ಗ್ರಾಮಸ್ಥರಿಗೆ ಪಾದಾಭ್ಯಂಗ ಮಾಡಲಾಯಿತು. ಮುಂದೆ ಆದಿಶಕ್ತಿ ದೇವಸ್ಥಾನ ಹಾಗೂ ಹಿತ್ತಲಕೊಪ್ಪ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಡಾಕ್ಟರ್ ಅಶ್ವತಿ ಮತ್ತು ಡಾಕ್ಟರ್ ಐಶ್ವರ್ಯ ಅವರ ನೇತೃತ್ವದಲ್ಲಿ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನಡೆಸಲಾಯಿತು. ಡಾಕ್ಟರ್ ಸ್ಪರ್ಶಾ ಎಸ್ಕಿ ಅವರು ಗ್ರಾಮಸ್ಥರಿಗೆ ನೇತ್ರ ಮತ್ತು ಕರ್ಣ ತಪಾಸಣೆ ನಡೆಸಿ ಸಂಬಂಧಿತ ಆರೋಗ್ಯ ಮಾಹಿತಿಯನ್ನು ನೀಡಿದರು. ಸಂಜೆ ಬಿಡಬೇಕು, ಕಣ್ಣಿಗೆ ಡ್ರಾಪ್ ಬಿಡಬೇಕು. ಈಗೇನ್ ಮಾಡ್ತಿದ್ದೀನಿ ಹೇಳಿ? ಗೊತ್ತಾಗ್ತಿಲ್ಲ. ಒಂದು ನಿಮಿಷ ಹಂಗೆ ಮುಚ್ಚಿರಿ. ಈಗೇನಾದ್ರೂ ಗೊತ್ತಾಗ್ತಿದ್ಯಾ? ಏನು ಗೊತ್ತಾಗ್ತಿಲ್ಲ. ಮಧ್ಯಾಹ್ನದ ನಂತರ ಗ್ರಾಮಸ್ಥರ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮವು ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭವಾಯಿತು. ನಂತರ ಡಾಕ್ಟರ್ ಮಧುಕೇಶ್ವರ ಹೆಗಡಿ ಅವರು ದಿನಚರ್ಯೆಯ ಮಹತ್ವ ಸಂವಾದಾತ್ಮಕವಾಗಿ ವಿವರಿಸಿದರು. ನಂತರ ಧೂಮವರ್ತಿಯ ತಯಾರಿ, ಬಳಕೆ ಹಾಗೂ ಧೂಮಪಾನ ಮತ್ತು ಕರ್ಣಧೂಪನದ ವಿಧಾನಗಳನ್ನು ವಿವರಿಸಿದರು. ಅವರ ಮಾರ್ಗದರ್ಶನದಲ್ಲಿ ನಮ್ಮ ತಂಡದ ಸದಸ್ಯರು ಪ್ರಾತ್ಯಕ್ಷಿಕೆಯನ್ನು ನಡೆಸಿದರು. ನಂತರ ಕೊಲ್ಲಿಯಪ್ಪ ಮತ್ತು ತಂಡದವರು ಕಿವಿ ಮತ್ತು ಚರ್ಮದ ಮೇಲೆ ತಪ್ಪಾದ ಅಭ್ಯಾಸಗಳಿಂದ ಉಂಟಾಗುವ ಹಾನಿಯ ಕುರಿತು ಬೀದಿ ನಾಟಕವನ್ನು ಪ್ರದರ್ಶಿಸಿದರು. ಕೆಲಸ ಮಾಡೋ ಇದೇ ನಮ್ಮ ಕಾಂಚೂರಾಗ ಧನ್ವಂತರಿ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆಗೂ ಸಂಶೋಧನೆ ಕೇಂದ್ರದಿಂದ ಆಯುರ್ಗ್ರಾಮ 3.0 ಅಂತೇಳಿ ಆರೋಗ್ಯ ಅಭಿಯಾನ ಮಾಡ್ಯಾರ. ಸೀದಾ ನಿನ್ನ ಮಗು ನಲ್ಲಿ ಕರ್ಕೋಗೋ, ನಿನ್ನ ಕರ್ಕೊಂಡು ಹೋಗಿ ಈ ಹಾಳ ಕಿವಿ ತೋರ್ಸು, ಅವರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ಕಿವುಡುತನದ ಬಗ್ಗೆ. ಅಂತ ಹೇಳಿ ಕಡ್ಡಿ ಚೂಪಾಗಿರೋ ವಸ್ತುಗಳನ್ನ ಕಿವಿ ಒಳಗಡೆ ಬಗ್ಲು ಹಾಕಿ ತಿನ್ಸೋದು, ಇದೆಲ್ಲ ಮಾಡೋದ್ರಿಂದ ಕಿವಿ ಒಳಗಡೆ ಹಾಳಾಗೋಗುತ್ತೆ. ಅದರಿಂದ ಕಿವಿ ಕೇಳಿಸಲ್ಲ. ನಿಮಗೆ ಕೇಳಿಸ್ತಿದ್ಯಾ ಹೇಳ್ತಿರೋದು? ಸರ್ ಎಲ್ಲರೂ ಹಾಗೆ ಮಾಡ್ತಾರೆ ಸರ್, ನಾನು ಮುಟ್ಟುದಿಲ್ಲ ಸರ್. ಇದಕ್ಕೊಂದು ಸಣ್ಣ ಚಿಕಿತ್ಸೆ ಇದೆ, ಇದೇನಿಲ್ಲ. ಇದನ್ನ ಆಯುರ್ವೇದದಲ್ಲಿ ಕುಷ್ಠ ಅಂತಾರೆ. ಮತ್ತೆ ಕುಷ್ಠ ಅಂತೆಲ್ಲ ಕೇಳಿ ಹೆದರ್ಕೋಬೇಡ. ಕುಷ್ಠ ಅಂದ್ರೆ ಚರ್ಮದ ಕಾಯಿಲೆಗೆ ಒಂದು ಹೆಸರು ಅಷ್ಟೇ. ಕಾರ್ಯಕ್ರಮದ ಕೊನೆಯಲ್ಲಿ ಅತಿಥಿಗಳು ಹಾಗೂ ಗ್ರಾಮದ ಗಣ್ಯರನ್ನು ಸನ್ಮಾನಿಸಿದೆವು. ಒಂದು ಪದ್ಧತಿ ಅಂತಂದ್ರೆ ನಾವು ಯಾವುದೇ ಒಂದು ಕಾರ್ಯಕ್ರಮವಾಗಿ ಒಂದು ಗಿಡವನ್ನು ಇಡುವಂತ ಆಯುರ್ವೇದದ ಒಂದು ಗಿಡವನ್ನು ಇಡುವಂತಹ ನಾವು ಒಂದು ಪದ್ಧತಿ ನಡೆದುಕೊಂಡಿದ್ದೇವೆ. ಹಾಗಾಗಿ ಇದೊಂದು ಕಾರ್ಯಕ್ರಮಕ್ಕೆ ನಂತರ ಎಲ್ಲಾ ಭಾಗವಹಿಸಿದವರಿಗೂ ಖರ್ಜೂರಾದಿ ಮಂಥವನ್ನು ವಿತರಿಸಲಾಯಿತು. ಈ ಮೂಲಕ ಆಯುರ್ಗ್ರಾಮ 3.0ರ 4ನೇ ದಿನದ ಕಾರ್ಯಕ್ರಮವು ಯಶಸ್ವಿಯಾಗಿ ಸಂಪನ್ನವಾಯಿತು. ದೇಹಕ್ಕೆ ತಂಪನ್ನು ಉಂಟು ಮಾಡುತ್ತದೆ, ಕಣ್ಣಿನ ಆಯಾಸನ್ನು ಕಡಿಮೆ ಮಾಡುತ್ತದೆ, ದೇಹಕ್ಕೆ ತಂಪು, ಶಕ್ತಿ ಮತ್ತು ಪೋಷಣೆ ನೀಡುತ್ತದೆ. ಆಯುರ್ಗ್ರಾಮ 3.0ರ 5ನೇ ದಿನವು ಎಂದಿನಂತೆ ಯೋಗ ಮತ್ತು ಪ್ರಾಣಾಯಾಮದೊಂದಿಗೆ ಪ್ರಾರಂಭವಾಯಿತು. ಕಣ್ಣು ಕಾಣಿಸುತ್ತಾ? ಮಾತಾಡ್ರಿ, ಎರಡೂ ಕಣ್ಣು ಮಾತಾಡ್ರಿ.
ಮಾತಾಡ್ರಿ ಮಾತಾಡ್ರಿ ನೀವು ಪಾದಾಭ್ಯಂಗ ಸಪ್ತಾಹದ ಅಂಗವಾಗಿ ಗ್ರಾಮಸ್ಥರಿಗೆ ಪಾದಾಭ್ಯಂಗವನ್ನು ಮಾಡಲಾಯಿತು. ನಂತರ ನಮ್ಮ ತಂಡವನ್ನು 2 ಗುಂಪುಗಳಾಗಿ ವಿಂಗಡಿಸಲಾಯಿತು. ಮೊದಲನೇ ಗುಂಪು ಹಿಂದಿನ ದಿನ ನಡೆದ ನೇತ್ರ ENT ಶಿಬಿರಗಳಲ್ಲಿ ಗುರುತಿಸಲಾದ ಆರೋಗ್ಯ ಸಮಸ್ಯೆಗಳಿಗೆ ಅನುಗುಣವಾಗಿ ಸೀಕ, ವಿಡಾಲಕ, ಕರ್ಣಧೂಪನ, ಧೂಮಪಾನ ಮುಂತಾದ ಆಯುರ್ವೇದ ಚಿಕಿತ್ಸಾ ವಿಧಾನಗಳನ್ನು ನಡೆಸಿತು. ಎರಡನೇ ಗುಂಪು ಹರ್ ಘರ್ ಆಯುರ್ವೇದ ಎಂಬ ಪರಿಕಲ್ಪನೆಯಡಿ ಮನೆ ಮನೆಗೆ ಭೇಟಿ ನೀಡಿ ವರ್ಷ ಋತುವಿಗೆ ಉಪಯುಕ್ತವಾದ ಕಷಾಯಗಳನ್ನು ತಯಾರಿಸಿ ಆರೋಗ್ಯ ಕಾಪಾಡಿಕೊಳ್ಳುವ ವಿಧಾನಗಳ ಕುರಿತು ಜಾಗೃತಿ ಮೂಡಿಸಿತು. ಹಾಲಿಗೆ ಇದ್ರಲ್ಲಿ ಜಜ್ಜಿರ್ತೀರಲ್ಲ ಅದನ್ನ ಹಾಲಿಗೆ ಹಾಕ್ಬೇಕು, ಕುದಿಸ್ಬೇಕು. ಜೀರಿಗೆ ಶುಂಠಿಗೆ ಉಕ್ನೆ ಶುಂಠಿ ಲಡ್ಚಿಂದೋಕ ಗುದ್ದುನ್ ಗುದ್ದುನು ಜೋಶ್ ಕರ್ಕ ಇಂತುಕ ದುದ್ದ ಬಿತರ್ಗಾನು ಹೋನ್ ಕರ್ಕ ಹೋನ್ ಕಂಟಿಲ್ಲ ರೀ ಬೇರೆ ನಂಬರ್. ತುಳಸಿ ಕಷಾಯ ಕೆಮ್ಮು, ನೆಗಡಿ, ಜ್ವರ ಕುಡಿದು ಗಂಟೆಗಾರ ಕಫ ಕರಗುತ್ತೆ. ನಮ್ಮ ತಂಡದವರೆಲ್ಲ ಸೇರಿ ಗ್ರಾಮದಾದ್ಯಂತ ಔಷಧೀಯ ಸಸ್ಯಗಳನ್ನು ನೆಟ್ಟೆವು. ಸ್ವಸ್ಥ ಇಂದ್ರಿಯ ಸ್ವಸ್ಥ ಭಾರತ. ನಂತರ ಸ್ವಚ್ಛ ಭಾರತ ರ್ಯಾಲಿಯನ್ನು ಆಯೋಜಿಸಲಾಯಿತು. ಸ್ವಚ್ಛತೆ, ವೈಯಕ್ತಿಕ ನೈರ್ಮಲ್ಯ, ಸ್ಯಾನಿಟೇಷನ್ ಹಾಗೂ ಸರಿಯಾದ ತ್ಯಾಜ್ಯ ನಿರ್ವಹಣೆಯ ಕುರಿತು ಘೋಷಣೆಗಳ ಮೂಲಕ ಗ್ರಾಮಸ್ಥರಲ್ಲಿ ಹಾಗೂ ಪರಿಸರದಲ್ಲಿ ಜಾಗೃತಿ ಮೂಡಿಸಲಾಯಿತು. ಇಂದ್ರಿಯ ಆರೋಗ್ಯದ ಅಂಗವಾಗಿ ತ್ರಾಟಕ ಚಟುವಟಿಕೆಯನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಉಷಾ ಬೈಂದೂರ್ ಅರಣ್ಯ ವಲಯಾಧಿಕಾರಿ ಅವರು ಭಾಗವಹಿಸಿ ಔಷಧೀಯ ಸಸ್ಯಗಳ ಪ್ರಮುಖ ಮೂಲವಾಗಿರುವ ಅರಣ್ಯಗಳ ಮಹತ್ವವನ್ನು ವಿವರಿಸಿದರು. ಹಾಗೇನಾಗೇನೋ ಎಷ್ಟು ನಾವು ಅದನ್ನ ಅಧ್ಯಯನ ಮಾಡ್ತಾ ಹೋದಾಗೂ ದಿನಕ್ಕೊಂದು ಹೊಸ ಹೊಸ ಪುಟಗಳು ತೆರೆಕೊಳ್ತಾ ಹೋಗ್ಬಿಟ್ಟಾಗಿ ಅದನ್ನ ಕಲಿತು ಮುಗೀತು ಅಥವಾ ಅದರಲ್ಲಿ ನಾವು ಜ್ಞಾನಿಗಳಾಗುವ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಅಗಾಧವಾದಂಥದ್ದು ಆಯುರ್ವೇದ. ಮುಂದುವರಿದು ಡಾಕ್ಟರ್ ಸಹನಾ ಹೊಳ್ಳ ಅವರು ಏಕಮೂಲಿಕಾ ಪ್ರಯೋಗದ ಪರಿಕಲ್ಪನೆಯನ್ನು ವಿವರಿಸಿದರು. ವರಣ್ಯ ದ್ರವ್ಯ
ಅಂದ್ರೇನು, ನಮ್ಮ ಕಾಂತಿಯನ್ನ ಇಂಪ್ರೂವ್ ಮಾಡ್ತದೆ, ಅಂದ್ರೆ ನಮ್ಮ ಚರ್ಮದ ಆರೋಗ್ಯವನ್ನ ಉತ್ತಮಗೊಳಿಸ್ತದೆ ಅನ್ನೋದು ಅದು ಒಂದು ಇದೆ, ಉಪಯೋಗ ಇದೆ. ಹಾಗೂ ವೇದಿಕೆ ಮೇಲಿರುವಂತಹ ಮಹಿಳಾ ಸಂಘದ ಅಧ್ಯಕ್ಷರಾದ ಧರ್ಮಸ್ಥಳ ಗ್ರಾಮದ ಅಧ್ಯಕ್ಷರಾದ ಲತಾ ಮೇಡಮ್ ಅವರೇ, ಹಾಗೂ ಗಣಪತಿ ಹೆಗಡೆ ವಡ್ಡಿಂಗದ್ದೆ ಪರಿಸರವಾದಿ ಹಾಗೂ ಆಯುರ್ವೇದ ಔಷಧೀಯ ಸಸ್ಯಗಳ ಸಂರಕ್ಷಣಾಕಾರರು ಕಾರ್ಯಕ್ರಮದಲ್ಲಿ ಮಾತನಾಡಿ ಪರಿಸರ ಸಂರಕ್ಷಣೆ, ಔಷಧೀಯ ಸಸ್ಯಗಳ ರಕ್ಷಣೆ ಹಾಗೂ ಅವುಗಳ ಮಹತ್ವದ ಕುರಿತು ಅಮೂಲ್ಯ ಮಾಹಿತಿಯನ್ನು ಹಂಚಿಕೊಂಡರು. ಆಯುರ್ವೇದ ಅಂದ ತಕ್ಷಣ ಅದೊಂದು ರೀತಿಯ ಏನು ಔಷಧಿ ಅಂತ ಅದಲ್ಲ. ಆಯುರ್ವೇದ ಅಂತ ಹೇಳ್ತಕ್ಕಂಥದ್ದು ವಿಜ್ಞಾನವಾಗಿ ಏನನ್ನ ತಗೊಳ್ಬೇಕು ಅಂತಕ್ಕಂಥದ್ದು ತಿಳ್ಕೊಳ್ಳೋದೇ ಆಯುರ್ವೇದ. ನಂತರ ಸ್ಥಳೀಯ ಗ್ರಾಮಸ್ಥರಿಂದ ದಿವ್ಯ ಭಜನೆ ನಡೆಯಿತು. ಔಷಧೀಯ ಸಸ್ಯಗಳ ಪ್ರದರ್ಶನವನ್ನು ಆಯೋಜಿಸಿ ವಿವಿಧ ಔಷಧೀಯ ಸಸ್ಯಗಳ ಪರಿಚಯ, ಅವುಗಳ ಔಷಧೀಯ ಗುಣಗಳು ಹಾಗೂ ಆಯುರ್ವೇದದಲ್ಲಿನ ಉಪಯೋಗಗಳ ಕುರಿತು ಅರಿವು ಮೂಡಿಸಲಾಯಿತು. ಗ್ರಾಮಸ್ಥರಿಗೆ ಮುದ್ಗೆಯೂಷವನ್ನು ವಿತರಿಸಿ ಅದರ ಆರೋಗ್ಯ ಪ್ರಯೋಜನಗಳ ಕುರಿತು ವಿವರಿಸಲಾಯಿತು. ಈ ಮೂಲಕ ಆಯುರ್ಗ್ರಾಮ 3.0ರ 5ನೇ ದಿನವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಯಿತು. ಆಯುರ್ಗ್ರಾಮ 3.0ರ 6ನೇ ದಿನವು ಎಂದಿನಂತೆ ಪ್ರಾಣಾಯಾಮ ಹಾಗೂ ಯೋಗಾಭ್ಯಾಸದೊಂದಿಗೆ ಪ್ರಾರಂಭವಾಯಿತು. ನಿಧಾನವಾಗಿ ಹಾಗೆ ಉಸಿರು ಬಿಟ್ಟ ಮತ್ತೆ ಕೆಳಗೆ. ಪಾದಾಭ್ಯಂಗ ಸಪ್ತಾಹದ ಅಂಗವಾಗಿ ಪಾದಾಭ್ಯಂಗ ಚಿಕಿತ್ಸೆಯನ್ನು ಮುಂದುವರಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಾಲೆಯಲ್ಲಿ ಕಣ್ಣು, ಕಿವಿ ಹಾಗೂ ಚರ್ಮದ ರೋಗಗಳ ತಪಾಸಣೆಯೊಂದಿಗೆ ಆರೋಗ್ಯ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಮಲೆನಾಡು ಪ್ರೌಢಶಾಲೆಯಲ್ಲಿ ಜ್ಞಾನೇಂದ್ರಿಯಗಳ ಕುರಿತು ಭಾಷಣ ಸ್ಪರ್ಧೆಯೊಡನೆ ಗಾಯನ ಹಾಗೂ ಚಿತ್ರಕಲೆ ಸ್ಪರ್ಧೆಗಳನ್ನು ನಡೆಸಲಾಯಿತು. ನಂತರ ಡಾಕ್ಟರ್ ಸ್ಪರ್ಶಾ ಎಸ್ಕೆ ಅವರು ಹಲ್ಲುಜ್ಜುವ ಸರಿಯಾದ ವಿಧಾನ, ಕಿವಿಗಳ ಸ್ವಚ್ಛತೆ ಹಾಗೂ ವೈಯಕ್ತಿಕ ನೈರ್ಮಲ್ಯದ ಕುರಿತು ಸಂವಾದಾತ್ಮಕ ಉಪನ್ಯಾಸ ನೀಡಿದರು. ಸುತ್ತಬೇಕು, ಒಂದೊಂದೇ ಹಲ್ಲ ಉಜ್ಕೊಂಡು ಹೋಗ್ಬೇಕು, ಮತ್ತೆ ಹೀಗೆ ಉಜ್ಬೇಕು, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮತ್ತೆ ಪುನಃ ಮುಂದೆ ಬಂದು ಮುಂದೆ ಮೇಲೆ ಕೆಳಗೆ ಉಜ್ಬೇಕು, ಆಮೇಲೆ ಪುನಃ ಬಲ ಸೈಡ್ಗೆ ಹೋಗಿ ಸರ್ಕ್ಯುಲರ್ ಮೋಷನ್. ಕವಂಚೂರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಿವಿಧ ತರಗತಿಗಳ ಮಕ್ಕಳಿಗಾಗಿ ಚಿತ್ರಕಲೆ, ಅಕ್ಷರ ಹುಡುಕಾಟ, ಒಗಟುಗಳು ಹಾಗೂ ಶಬ್ದ ಚಟುವಟಿಕೆಗಳು, ಗಣಿತ ರಿಲೆ, ಪದ್ಯವಾಚನ ಹಾಗೂ ಮುಂತಾದ ಸ್ಪರ್ಧೆಗಳನ್ನು ಆಯೋಜಿಸಲಾಯಿತು. ಎಲ್ಲಿಂದ ಗೊತ್ತಾ? ಎನ್ ಫಾರ್ ಹಸಿರು, ಒಳಗೆ ಕೆಂಪು, ಕಪ್ಪು ಕಪ್ಪು ಬೀಜಗಳ ಗುಂಪು. ನಾನು ಯಾರು? ನಂಗೆ ಗೊತ್ತಾ. ಟೈಮ್ ಆಯ್ತು ಟೈಮ್ದು. ಹೇಳು ಏನು? ಕಲ್ಲಂಗಡಿ. ವೆರಿ ಗುಡ್, ವೆರಿ ಗುಡ್. ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯಲ್ಲಿ ಡಾಕ್ಟರ್ ಪೂರ್ಣಿಮಾ ಭಟ್ ಅವರು ಸ್ಮೃತಿ ಹಾಗೂ ಜ್ಞಾನೇಂದ್ರಿಯಗಳ ನಡುವಿನ ಸಂಬಂಧ ಕುರಿತು ಸಂವಾದಾತ್ಮಕ ಉಪನ್ಯಾಸ ನೀಡಿದರು. ಬದುಕು ಬೆಳಗ್ಗೆ ನಾವು 7ರಿಂದ ಹಿಡಿದು ಮಲಗುವವರೆಗೆ. ನಾವು ನಿದ್ದೆ ಮಾಡೋ ಟೈಮಲ್ಲಿ ನಾವು ಏನು ಮಾಡಲ್ಲ, ಎಲ್ಲ ಆರಾಮ.
ನಂತರ ಹಿತ್ತಲಕೊಪ್ಪದಲ್ಲಿ ಗ್ರಾಮಸ್ಥರಿಗೆ ವಿಡಾಲಕ, ಸೇಕ ಹಾಗೂ ಕರ್ಣಧೂಪನ ಚಿಕಿತ್ಸೆಯನ್ನು ನೀಡಲಾಯಿತು. ಇಂದ್ರಿಯ ಆರೋಗ್ಯ ಜಾಗೃತಿ ಕಾರ್ಯಕ್ರಮದ ಅಂಗವಾಗಿ ತ್ರಾಟಕ ಚಟುವಟಿಕೆಯನ್ನು ನಡೆಸಲಾಯಿತು. ಸಂಜೆ ಕಾರ್ಯಕ್ರಮವು ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭವಾಯಿತು. ಆಯುರ್ವೇದ ಎಂಬ ದೊಡ್ಡ ಜ್ಞಾನ, ಆ ದೊಡ್ಡವನ್ನು ಈ ಆಯುರ್ ಗ್ರಾಮ ಎಂಬ ಕಾರ್ಯಕ್ರಮದಿಂದ ಹರಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ಹೆಬ್ಬೆರಳಿನಿಂದ ಬಲ ಮೂಗಿನ ಹೊರಳೆಯನ್ನು ಮುಚ್ಚಿ ಎಡ ಹೊರಳೆಯಿಂದ ದೀರ್ಘವಾದ ಕೀರ್ತನ ಮತ್ತು ತಂಡದವರು ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸಿದರು. ಕಣ್ಣಲ್ಲಿ ಹುಚ್ಚಿದ್ದ ಹೊಂಗನಸನು ಜೊತೆಯಾಗಿ ನಡೆವೆ ನಾ ಮಳೆಯಲು. ನಂತರ ಸರಿಯಾದ ಕೈತೊಳೆಯುವ ವಿಧಾನವನ್ನು ಆಸಕ್ತಿದಾಯಕವಾಗಿ ತಿಳಿಸಲು ಹ್ಯಾಂಡ್ ವಾಶ್ ಡ್ಯಾನ್ಸ್ ಪ್ರದರ್ಶಿಸಲಾಯಿತು. ಫಿಂಗರ್ ಟಿಪ್ಸ್ ಇರುತ್ತಲ್ವಾ, ಅದನ್ನ ಎರಡು ಕಡೆ ಚೆನ್ನಾಗಿ ಉಜ್ಕೋಬೇಕು. ಹಿಂಗೆ ಎರಡು ಸೈಡು ಅದೇ ಥರ ಮಾಡಬೇಕು. ಆಮೇಲೆ ನೆಕ್ಸ್ಟು ಫಿಂಗರ್ ಟಿಪ್ಸ್ನಲ್ಲಿ ಇಲ್ಲಿ ಹಿಂಗೆ ಮಾಡ್ಕೋಬೇಕು. ಸೊ ನೈಲ್ಸ್ ಇಲ್ಲಿ ಸೆಂಟರಲ್ಲಿ ಒಳಗಡೆ ಏನಾದರೂ ಗಲೀಜು ಮಣ್ಣು ಏನಾದರೂ ಇದ್ದರೆ ಅದೆಲ್ಲ ಹೋಗುತ್ತೆ. ನಂತರ ನಮ್ಮ ತಂಡದ ಸದಸ್ಯರು ಶ್ರವಣಕುಮಾರನ ಕಥೆಯನ್ನು ಪ್ರಸ್ತುತಪಡಿಸಿ ಶ್ರೋತ್ರೇಂದ್ರಿಯದ ಮಹತ್ವ ಕುರಿತು ಜಾಗೃತಿ ಮೂಡಿಸಿದರು. ಹೇಳ್ತೀರಾ? ನಿನಗೆ ಯಾವ ಕತೆ ಅಂತ ಗೊತ್ತಿಲ್ಲ ಅಂದರೆ ನಾನೊಂದು ಪುರಾಣವಾದ ಪ್ರಸಿದ್ಧವಾದ ಕತೆ ಒಂದನ್ನು ಹೇಳ್ತೀನಿ. ನಾನು ಕತೆ ಹೇಳಬೇಕು ಅಂದರೆ ನಾನು ಕತೆ ಹೇಳೋದ್ರಲ್ಲಿ ಯಾವ ಇಂದ್ರಿಯ ಅಡಗಿದೆ ಅಂತ ನೀವು ಹೇಳಬೇಕು. ಶ್ರೋತ್ರೇಂದ್ರಿಯಗಳನ್ನು ಜ್ಞಾನಕ್ಕಾಗಿಯೇ ಬಳಸಿ, ತುರ್ತು ನಿರ್ಧಾರಗಳಿಂದ ದೂರವಿರಿ, ಕೇಳಿ ಯೋಚಿಸಿ ನಂತರವೇ ನಿರ್ಧರಿಸಿ. ಧನ್ಯವಾದ. ಮುಂದುವರಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಕ್ಕಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಮುಂದೆ ಶಿಶುಪಾಲನ ವಧೆ ಆಧಾರಿತ ನಾಟಕವನ್ನು ಪ್ರದರ್ಶಿಸಲಾಯಿತು. ಇದರ ಮೂಲಕ ವಾಕ್ ಇಂದ್ರಿಯದ ಅತಿಯೋಗ ಪರಿಕಲ್ಪನೆಯನ್ನು ತಿಳಿಸಲಾಯಿತು. ಧರ್ಮವನ್ನು ರಕ್ಷಿಸಲು, ಅನ್ಯಾಯವನ್ನು ತಗ್ಗಿಸಲು ಸುದರ್ಶನ ಚಕ್ರ. ಕೊನೆಯಲ್ಲಿ ಎಲ್ಲ ಭಾಗವಹಿಸಿದವರು ಹಾಗೂ ಅತಿಥಿಗಳಿಗೆ ಸಾಂಪ್ರದಾಯಿಕ ಮತ್ತು ರುಚಿಕರವಾದ ಕಡಲೆ ಉಸಳೆಯನ್ನು ವಿತರಿಸಲಾಯಿತು. ಈ ಮೂಲಕ ಆಯುರ್ಗ್ರಾಮ 3.0ನ 6ನೇ ದಿನವು ಯಶಸ್ವಿಯಾಗಿ ಮತ್ತು ಸ್ಮರಣೀಯವಾಗಿ ಮುಕ್ತಾಯಗೊಂಡಿತು. ಆಯುರ್ಗ್ರಾಮ 3.0ರ 7ನೇ ದಿನದ ಕಾರ್ಯಕ್ರಮವು ಎಂದಿನಂತೆ ಬೆಳಗಿನ ಯೋಗ, ಪ್ರಾಣಾಯಾಮ ಹಾಗೂ ಧ್ಯಾನಾಭ್ಯಾಸದೊಂದಿಗೆ ಆರಂಭವಾಯಿತು. ಬೆಳಿಗ್ಗೆ ಅದನ್ನೇ ಕಂಟಿನ್ಯೂ ಮಾಡಿ ಆಯ್ತಾ. ಮತ್ತೆ ನೆಕ್ಸ್ಟು ನಾವು ಮದುವೆ ಹೆಲ್ಪ್ ಮಾಡಿದ್ರೆ ಬೆಳಿಗ್ಗೆ ಒಂದು ಕಡೆ ಕೊಡ್ತಾರೆ ಚೆನ್ನಾಗಿ ಒಳ್ಳೆದಾಯ್ತಾ, ಕಂಟಿನ್ಯೂ ಮಾಡಿ ಆಯ್ತಾ. ಬೆಳಗಿನ ಚಟುವಟಿಕೆಗಳ ನಂತರ ಕವಂಚೂರು ಮತ್ತು ಹಿತ್ತಲ್ಕೊಪ್ಪ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಚರಕರ ಹಾಗೂ ಭಗವಾನ್ ಧನ್ವಂತರಿಯ ಮೆರವಣಿಗೆಯನ್ನು ಆಯೋಜಿಸಲಾಯಿತು. ಈ ಮೆರವಣಿಗೆಯ ಮುಖ್ಯ ಉದ್ದೇಶ ಆಯುರ್ವೇದದ ಮಹತ್ವ, ಅದರ ಮೂಲ ತತ್ವಗಳು ಹಾಗೂ ವೈದ್ಯಶಾಸ್ತ್ರಕ್ಕೆ ಆಚಾರ್ಯ ಚರಕರು ನೀಡಿದ ಅಮೂಲ್ಯ ಕೊಡುಗೆಗಳ ಕುರಿತು ಗ್ರಾಮಸ್ಥರಲ್ಲಿ ಅರಿವು ಮೂಡಿಸುವುದಾಗಿತ್ತು. ಮೆರವಣಿಗೆಯಲ್ಲಿ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡರು. ಮೆರವಣಿಗೆಯ ಸಂದರ್ಭದಲ್ಲಿ ಕೆಲವು ಗ್ರಾಮಸ್ಥರು ಸ್ವತಃ ನಮ್ಮ ತಂಡದ ಬಳಿಗೆ ಬಂದು ಭಗವಾನ್ ಧನ್ವಂತರಿಯ ವಿಗ್ರಹಕ್ಕೆ ಆರತಿ ಬೆಳಗಿ ನಮ್ಮ ತಂಡವನ್ನು ಪ್ರೋತ್ಸಾಹಿಸಿದರು. ಗ್ರಾಮಸ್ಥರಿಂದ ದೊರೆತ ಈ ಪ್ರೀತಿ, ಗೌರವ ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷ ಹಾಗೂ ಆನಂದವನ್ನು ನೀಡಿದ ಅವಿಸ್ಮರಣೀಯ ಮತ್ತು ಭಾವನಾತ್ಮಕ ಕ್ಷಣವಾಗಿತ್ತು. ಸುರಾಸುರೈ ವಂದಿತ ಪಾದ ಪದ್ಮಂ
हे विद्या ज्ञान प्रदायिनी हे विद्या ज्ञान प्रदायिनी आयुर्वेदಕ್ಕೆ आयुर्वेदಕ್ಕೆ जन सुखिनो भवन्तु सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् ಮೆರವಣಿಗೆಯನ್ನು ಪೂರ್ಣಗೊಳಿಸಿ ಹಿಂದಿರುಗಿದ ನಂತರ ತಂಡದ ಸದಸ್ಯರು ವ್ಯಾಲೆಡಿಕ್ಟರಿ ಕಾರ್ಯಕ್ರಮದ ಸಿದ್ಧತೆಗಳಲ್ಲಿ ತೊಡಗಿಸಿಕೊಂಡರು. ಆಯುರ್ ಗ್ರಾಮದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ನೀಡಬೇಕಾದ ಬಹುಮಾನಗಳನ್ನು ವ್ಯವಸ್ಥಿತವಾಗಿ ಪ್ಯಾಕ್ ಮಾಡಲಾಯಿತು. ಇಂದ್ರಿಯ ಆರೋಗ್ಯದ ಅಂಗವಾಗಿ ತ್ರಾಟಕ ಚಟುವಟಿಕೆಯನ್ನು ನಡೆಸಲಾಯಿತು. ಸಂಜೆ ಈ ಭವ್ಯ 7 ದಿನಗಳ ಸಮುದಾಯ ಆಧಾರಿತ ಆಯುರ್ಗ್ರಾಮ ಕಾರ್ಯಕ್ರಮದ ಯಶಸ್ವಿ ಸಮಾರೋಪಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಯಿತು. ಸಾಂಪ್ರದಾಯಿಕವಾಗಿ ದೀಪ ಬೆಳಗಿಸಿ ಹಾಗೂ ಭಗವಾನ್ ಧನ್ವಂತರಿಗೆ ಮತ್ತು ಅಶ್ವಿನಿ ಕುಮಾರರಿಗೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ನಂತರ ನಮ್ಮ ತಂಡದ ಸದಸ್ಯರು ಅಶ್ವಿನಿ ಸೂತ್ರವನ್ನು ಪ್ರಸ್ತುತಪಡಿಸಿದರು. ಶ್ರೀ ವೀರಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲರು ತಮ್ಮ ಭಾಷಣದಲ್ಲಿ ಆಯುರ್ಗ್ರಾಮ ತಂಡದ ಪ್ರಯತ್ನಗಳನ್ನು ಶ್ಲಾಘಿಸಿದರು. ಅನಂತರ ಮನಸ್ ವಿಷಯದ ಕುರಿತು ಡಾಕ್ಟರ್ ನಿರಂಜನ್ ಹೆಗಡೆಯವರು ಮಾಹಿತಿಪೂರ್ಣ ಹಾಗೂ ಚಿಂತನಾತ್ಮಕ ಉಪನ್ಯಾಸ ನೀಡಿದರು. ನಂತರ ಆಯುರ್ಗ್ರಾಮದ ಅವಧಿಯಲ್ಲಿ ಆಯೋಜಿಸಲಾದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಕವಂಚೂರು ಗ್ರಾಮದ ಗ್ರಾಮಸ್ಥರು ಆಯುರ್ಗ್ರಾಮ ತಂಡದ ಸದಸ್ಯರ ಪ್ರಾಮಾಣಿಕ ಸೇವೆ ಮತ್ತು ಪರಿಶ್ರಮವನ್ನು ಗುರುತಿಸಿ ಪ್ರಶಂಸಾ ಪತ್ರಗಳನ್ನು ನೀಡಿ ಗೌರವಿಸಿದರು. ನಮ್ಮ ಗ್ರಾಮಕ್ಕೆ ಆಗಮಿಸಿ ಆರೋಗ್ಯ ಜಾಗೃತಿ, ವೈದ್ಯಕೀಯ ಸೇವೆ ಹಾಗೂ ಸಮಾಜಮುಖಿ ಚಟುವಟಿಕೆಗಳನ್ನು ನಡೆಸುತ್ತಿರುವ ನಿಮಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಮತ್ತು ಗೌರವಪೂರ್ವಕ ಅಭಿನಂದನೆಗಳು. ನಿಮ್ಮ ಸೇವಾ ಮನೋಭಾವ, ಶಿಸ್ತು, ವಿನಯ ಮತ್ತು ಜನರ ಆರೋಗ್ಯದ ಬಗ್ಗೆ ಇರುವ ಕಾಳಜಿ ನಮಗೆ ಮಾದರಿಯಾಗಿದೆ. ನಿಮ್ಮ ಈ ಗ್ರಾಮೀಣ ಆರೋಗ್ಯ ಶಿಬಿರದಿಂದ ನಮ್ಮ ಗ್ರಾಮಸ್ಥರಿಗೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿದ್ದು ಸಮಾಜ ಸೇವೆಯ ಮಹತ್ವವು ತಿಳಿಯುವಂತಾಗಿದೆ. ಸೇವೆ ಪರಮೋ ಧರ್ಮಃ ಎಂಬ ಆದರ್ಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಜನರ ಆರೋಗ್ಯ ರಕ್ಷಣೆಗೆ ನೀವು ಮಾಡುತ್ತಿರುವ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ನಿಮ್ಮ ವಿದ್ಯಾಭ್ಯಾಸ ಯಶಸ್ವಿಯಾಗಿ ಪೂರ್ಣಗೊಂಡು ಉತ್ತಮ ವೈದ್ಯರಾಗಿ ಸಮಾಜಕ್ಕೆ ಇನ್ನಷ್ಟು ಸೇವೆ ಸಲ್ಲಿಸುವಂತಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ನಮ್ಮ ಗ್ರಾಮಕ್ಕೆ ಆಗಮಿಸಿ ನೀಡಿದ ಅಮೂಲ್ಯ ಸೇವೆಗಾಗಿ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಧನ್ಯವಾದಗಳೊಂದಿಗೆ ಸಮಸ್ತ ಗ್ರಾಮಸ್ಥರ ಪರವಾಗಿ ಕವಂಚೂರು. 7 ದಿನಗಳ ಕಾಲ ಗ್ರಾಮಸ್ಥರೊಂದಿಗೆ ಬೆರೆತು ಸೇವೆ ಸಲ್ಲಿಸಿದ ನಂತರ ಅವರಿಂದ ದೊರೆತ ಈ ಗೌರವವು ತಂಡದ ಪ್ರತಿಯೊಬ್ಬ ಸದಸ್ಯರಿಗೂ ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯ ಕ್ಷಣವಾಗಿತ್ತು. ನಂತರ ನಮ್ಮ ತಂಡದ ಸದಸ್ಯರು 7 ದಿನಗಳ ಆಯುರ್ಗ್ರಾಮ ಕಾರ್ಯಕ್ರಮದ ಸಮಗ್ರ ವರದಿಯನ್ನು ಪ್ರಸ್ತುತಪಡಿಸಿದರು. ಸ್ವಚ್ಛತೆ ಅಭಿಯಾನ ಹಾಗೂ ಕಣ್ಣು ಕಿವಿ ಚಿಕಿತ್ಸೆಯನ್ನು ಪ್ರಾರಂಭಿಸಲಾಯಿತು. ಜೊತೆಗೆ ಗಿಡಮೂಲೆ ದಿನದಂದು ಸ್ವಚ್ಛತೆ ಅಭಿಯಾನ ಹಾಗೂ ಕಣ್ಣು ಕಿವಿ ಚಿಕಿತ್ಸೆಯನ್ನು ಪ್ರಾರಂಭಿಸಲಾಯಿತು. ಜೊತೆಗೆ ಗಿಡಮೂಲಿಕೆಗಳನ್ನು ಕುರಿತು ಉಪನ್ಯಾಸವನ್ನು ಗಣಪತಿ ಹೆಗಡೆ, ವರ್ದಿನಗಡ್ಡೆ ಪರಿಸರ ಪ್ರೇಮಿ. ನಮ್ಮ ತಂಡವು ಗ್ರೂಪ್ ಫಾರ್ಮಾ ಸಂಸ್ಥೆಯು ನೀಡಿದ ಶೈ NM ಟೂತ್ಪೇಸ್ಟ್ ಸ್ಯಾಂಪಲ್ಗಳನ್ನು ವಿತರಿಸಿತು. ಪಟ್ಟಿದ್ದಾರೆ ಶ್ರಮ ನಮ್ಮೂರನ್ನು ಮಾಡಲು ಆಯುರ್ಗ್ರಾಮ. ಗಿಡಮೂಲಿಕೆಗಳ ಪರಿಚಯ ಆಗಿದೆ ವಿವಿಧ, ಆರೋಗ್ಯಕ್ಕೆ ಒಳ್ಳೆಯದು ಎಂದು ಸಾರಿದೆ ಆಯುರ್ವೇದ. ಆರೋಗ್ಯದ ಬಗ್ಗೆ ಆಯುರ್ವೇದಕ್ಕೆ ಹೋಗೋಣ ಸೀದಾ.
ನಮ್ಮ ಸೇವೆಗೆ ಸಿದ್ಧರಿದ್ದಾರೆ ಇವರುಗಳು ಸದಾ. ಸೇವೆ ಮಾಡಲು ಹುಡುಕದಿರಿ ಯಾವುದೇ ಕಾರಣ, ನಿಮ್ಮೆಲ್ಲರ ಮುಂದಿನ ಜೀವನ ಬಂಗಾರವಾಗಲಿ ಎಂದು ನಾವುಗಳು ಆಶಿಸೋಣ. ಶ್ರೀಮತಿ ವಿದ್ಯಾ ರಾಘವೇಂದ್ರ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ. ಶ್ರೀ ರಾಘವೇಂದ್ರ ನಾಯಕ್ ಅವರು 7 ದಿನಗಳ ಆಯುರ್ಗ್ರಾಮ ಕಾರ್ಯಕ್ರಮದ ತಮ್ಮ ಅನುಭವ ಮತ್ತು ಅನಿಸಿಕೆಗಳನ್ನು ಹಂಚಿಕೊಂಡರು. ನಂತರ ನಮ್ಮ ತಂಡದ ಸದಸ್ಯರು ತಮ್ಮ ವೈಯಕ್ತಿಕ ಅನುಭವಗಳು ಮತ್ತು ಕಾರ್ಯಕ್ರಮದಿಂದ ತಾವು ಕಲಿತ ವಿಷಯಗಳನ್ನು ಹಂಚಿಕೊಂಡರು. ಪ್ರೋಗ್ರಾಮ್ ನೋಡಿ ನಮ್ಮ ರಾಘವೇಂದ್ರ ಸರ್ ಅವರು ಇವತ್ತು ನೀವು ಚೆನ್ನಾಗಿ ಪ್ರೋಗ್ರಾಮ್ ಮಾಡಿ ಅಂತಂದು ಸಾಮಾನೆಲ್ಲ ಹಾಕೊಟ್ಟು ತುಂಬಾ ಸಪೋರ್ಟ್ ಮಾಡಿದ್ರು. ಇವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ಇವತ್ತೆಲ್ಲರನ್ನೂ ಬಿಟ್ಟೋಗ್ಬೇಕು ಅಂದ್ರೆ ತುಂಬಾ ಬೇಜಾರಾಗ್ತಿದೆ, ಆದ್ರೆ ವಿಧಿ ಏನು ಮಾಡೋಕ್ಕಾಗಲ್ಲ, ನಾವು ಹೋಗ್ಲೇಬೇಕು. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಗಣ್ಯರು ಮತ್ತು ಅತಿಥಿಗಳನ್ನು ಆಯುರ್ಗ್ರಾಮ ತಂಡದ ವತಿಯಿಂದ ಗೌರವಿಸಲಾಯಿತು. ಎಲ್ಲರಿಗೂ ನಮ್ಮ ಅಕ್ಷರದಿಂದ ಕನ್ನಡದಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ನಂತರ ಮನರಂಜನಾತ್ಮಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಮೂಗಿನಿಂದ ಬಂದ ದ್ರವ್ಯವನ್ನು ನೀಟಾಗಿ ಕ್ಲೀನ್ ಮಾಡಿಕೊಳ್ಳಬೇಕು. ಪ್ರತಿದಿನ ಸ್ವಚ್ಛವಾಗಿ ಹಲ್ಲನ್ನು ಉಜ್ಜಬೇಕು. ನಮ್ಮ ತಂಡದ ಸದಸ್ಯರು ಭಗವದ್ಗೀತೆಯ ಶ್ಲೋಕಗಳನ್ನು ಪಠಿಸಿ ಅವುಗಳ ಅರ್ಥವನ್ನು ಪ್ರೇಕ್ಷಕರಿಗೆ ವಿವರಿಸಿದರು. ನಂತರ ನಮ್ಮ ತಂಡದ ಸದಸ್ಯರು ಸಾಂಪ್ರದಾಯಿಕ ಜನಪದ ಗೀತೆಯನ್ನು ಪ್ರಸ್ತುತಪಡಿಸಿ ಕಾರ್ಯಕ್ರಮಕ್ಕೆ ಗ್ರಾಮೀಣ ಸೊಗಡನ್ನು ತುಂಬಿದರು. ಮುಂದೆ ನಮ್ಮ ತಂಡದ ಸದಸ್ಯರು ಸ್ಟ್ಯಾಂಡಪ್ ಕಾಮಿಡಿ ಮೂಲಕ ಪ್ರೇಕ್ಷಕರನ್ನು ರಂಜಿಸಿ ಕಾರ್ಯಕ್ರಮಕ್ಕೆ ಹಾಸ್ಯ ಮತ್ತು ಲವಲವಿಕೆಯನ್ನು ತಂದರು. ಗ್ರಾಮದ ಮಕ್ಕಳು ನೀಡಿದ ಸಮೂಹ ನೃತ್ಯ ಎಲ್ಲರ ಗಮನ ಸೆಳೆಯಿತು. ನಂತರ ನಮ್ಮ ತಂಡದ ಮುಖ್ಯಸ್ಥೆ 7 ದಿನಗಳ ಕಾಲ ಆಯುರ್ಗ್ರಾಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಗ್ರಾಮಸ್ಥರು ಹಾಗೂ ಎಲ್ಲ ಸಹಭಾಗಿಗಳಿಗೆ ತಂಡದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲಾಯಿತು. ಗ್ರಾಮಸ್ಥರು ನಮ್ಮ ಎಲ್ಲಾ ತಂಡದ ಸದಸ್ಯರಿಗೆ ಪ್ರೀತಿಯಿಂದ ರಾತ್ರಿ ಊಟದ ವ್ಯವಸ್ಥೆ ಮಾಡಿ ತಮ್ಮ ಆತ್ಮೀಯತೆ ಮತ್ತು ಸಹಕಾರವನ್ನ ತೋರಿಸಿದರು. ಹೀಗೆ ದಿನದ ಎಲ್ಲ ಚಟುವಟಿಕೆಗಳು ಯಶಸ್ವಿಯಾಗಿ ಪೂರ್ಣಗೊಂಡು ಆಯುರ್ಗ್ರಾಮ 3.0ರ 7 ದಿನಗಳ ಪಯಣವು ಸಂತೋಷ, ಆತ್ಮೀಯತೆ, ಕೃತಜ್ಞತೆ ಮತ್ತು ಅನೇಕ ಅವಿಸ್ಮರಣೀಯ ನೆನಪುಗಳೊಂದಿಗೆ ಅಂತ್ಯಗೊಂಡಿತು. ಈಗ ನಮಗೆ ಪ್ಯಾರಾಸಿಸ್ ಆಗಿ ಒಂದೂವರೆ ತಿಂಗಳ ಲೆಕ್ಕ ಆಗಿತ್ತು. ಈಗ ಅವ್ರ ಕಡೆಯಿಂದ ಈಗ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಆಮೇಲೆ ಕೆಲವೊಂದು ವ್ಯಾಯಾಮ ಇದೆಲ್ಲ ಮಾಡಿದ ನಂತರ ಸ್ವಲ್ಪ ಕ್ಯೂರ್ ಆಗ್ತಾಯಿದೆ. ಆಮೇಲೆ ಮಸಾಜ್ ಮಾಡಿದ್ರಿಂದ ನಮಗೆ ಸ್ವಲ್ಪ ಒಳ್ಳೆ ಅನುಕೂಲ ಆಗಿದೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಇದೆ. ಹೆಂಗ ಅನಿಸ್ತು ಪಾದ ಬೆಂಗೆಲ್ಲ? ಸ್ವಲ್ಪ ಅಡ್ಡಿಲ್ಲ ಅನಿಸ್ತು. 7 ದಿವಸ ಮಾಡಿಸ್ಕೊಂಡಿರ ನೀವು? 7 ದಿನ ಮಾಡಿಸ್ಕೊಂಡೆ. ಹಾಗೆ ನಾವು SSLC ಆಗಿದ್ರಿಂದ ನಮಗೆ ನಮ್ಮ ಸ್ಟಡಿ ಬಗ್ಗೆ ಹೆಂಗೆ ಗೋಲ್ ಮಾಡಬೇಕು ಮತ್ತು ಹೆಂಗೆ ಫೋಕಸ್ ಮಾಡಬೇಕು ಸ್ಟಡಿ ಬಗ್ಗೆ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಆಮೇಲೆ ಪ್ರಾಣಾಯಾಮ ಇರ್ಬೋದು ಮತ್ತು ಕೆಲವೊಂದನ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ತುಂಬ ಚೆನ್ನಾಗಿ ಓದ್ತಾ ಇದ್ದೀವಿ. ಇವಾಗ ನಮ್ಮ ರೂಮಲ್ಲೂ ಅಷ್ಟೇ ನಾವು ಹೋಗಿ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಸಂತೋಷವಾಗಿದೆ, ನನಗೂ ಬಹಳ ಸಂತೋಷವಾಗಿದೆ. ಆ ಪ್ರಕಾರವಾಗಿ ನಮ್ಮ ಆಯುರ್ವೇದ ಸಿಬ್ಬಂದಿಗಳು ಸಮೇತ ಬಹಳ ಚೆನ್ನಾಗಿ ಪೇಷಂಟ್ಗಳನ್ನು ನೋಡಿಕೊಂಡು ಅವರು ಕೆಲಸ ಮಾಡಿದ್ದಾರೆ. ಮತ್ತೆ ವೀರಭದ್ರ ದೇವಸ್ಥಾನದಲ್ಲಿ ಪ್ರತಿ ದಿವಸದ ಕಾರ್ಯಕ್ರಮ, ಒಂದು ದಿವಸದ ಅಂತಲ್ಲ, ಪ್ರತಿ ದಿವಸ ಉತ್ತಮ ಕಾರ್ಯಕ್ರಮ ಕೊಟ್ಟಿದ್ದೀರಾ. ಗಣಪತಿ ಭಟ್ರು ಅವರು ಗಿಡಗಳ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳಿದರು. ಅದರ ಪರಿಚಯ ನಮಗೂ ಸ್ವಲ್ಪ ಇತ್ತು. ಅದರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರು. ಇಲ್ಲಿಗೆ ಅರ್ಜೆಂಟ್ ಆದ್ರೆ ನೋಡೋದ್ಯಾ? ಹೋಗ್ತೀಯಲ್ಲ? ಆಯುರ್ವೇದಿಕ್ ಕಷಾಯ ಚೆನ್ನಾಗೇ ಇರುತ್ತದೆ. ಆಯುರ್ವೇದಿಕ್ ಅಂದ ತಕ್ಷಣ ನಾವು ಬರೀ ಮೆಡಿಸಿನ್ ಅಲ್ಲಿ ಒಂದೇ ಗುಣ ಮಾಡೋಕ್ಕಾಗಲ್ಲ. ಎಲ್ಲ ಅದಕ್ಕೆ ಆಯುರ್ವೇದಿಕದಲ್ಲಿ ಎಲ್ಲದೂ ಐತೆ.